बाबा का तन है मेरा उजला उजला अतीन्द्रिय सुख देने वाला। तन है मेरा उजला उजला अतीन्द्रिय सुख देने वाला। उमंगों के पंख से उड़ता रहता हूँ। मैं फरिश्ता हूँ, मैं बाबा का हूँ। देह के रूप से अति निराला, नूर अनोखा दिव्य रूप है। श्वेत प्रकाश से सजा हूँ, शक्ति शांति सुख स्वरूप है। सर्वशक्ति विश्व को मैं ही देता हूँ। मैं फरिश्ता हूँ, मैं फरिश्ता हूँ, मैं बाबा का हूँ। ಇದ್ದೀರಾ? ತಾವೆಲ್ಲ ಧೈರ್ಯಶಾಲಿ ಮಾತೆಯರು, ಅತ್ಯಂತ ನಿರ್ಭಯರು. ಎದುರಿಸೋರೆ ಹೊರತು ಹೆದರ್ಕೊಳ್ಳೋರಲ್ಲ ಅಲ್ವಾ? ಯಾವುದನ್ನೇ ಆಗಲಿ ಫೇಸ್ ಮಾಡ್ತೀವಲ್ಲ, ಆವಾಗಲೇ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕಾಗತ್ತೆ. ನಾವೇನಾದರೂ ಫೇಸ್ ಮಾಡಲಿಲ್ಲ ಅಂದರೆ ಏನಾಗೋಗುತ್ತೆ, ಯಾವುದೇ ಸಣ್ಣ ವಿಚಾರ ಇರಲಿ ಯಾವುದೇ ಇರಲಿ ಅದು ನಮ್ಮನ್ನು ತನ್ನ ವಶಕ್ಕೆ ತಗೊಬಿಡುತ್ತೆ ಅಲ್ವಾ? ಹೆದರಿದ್ರೆ ಹೋಯಿತು, ಧೈರ್ಯದಿಂದ ಎದುರಿಸಿದ್ರೆ ಗೆಲ್ಲಬಹುದು. ಇದೇ ಅಲ್ವಾ ಬಾಬಾ ನಮಗೆ ಶಕ್ತಿಗಳ ಪಾಠದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಫೇಸ್ ಮಾಡಿ ಅಂತ, ಹೆದರಿಸಿ. ನೀವು ಹೆದರಿಸಿದ್ರೆ, ನಿಮಗೆ ಸ್ಟ್ರಾಂಗ್ ಇದ್ದೀರಿ ಅಂತ ನೀವು ಗೊತ್ತಾದರೆ ಏನೋ ನಿಮ್ಮ ಹತ್ರ ಬರೋಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಪ್ರಪಂಚ ಹೇಗಿದೆ ಇವತ್ತು ಅಂದರೆ ಸಂಪೂರ್ಣ ಭಯಭೀತ ಸ್ಥಿತಿ. ಗೊತ್ತಿಲ್ಲ ಏನಾಗೋಗುತ್ತೋ, ಯಾರಿಗೇನಾಗೋಗುತ್ತೋ, ನನಗಾದರೆ ಏನು ಮಾಡಲಿ, ಇವ್ರಿಗಾಗ್ಬಿಟ್ರೆ ಏನು ಮಾಡಲಿ, ನನ್ನದೇ ಜನಗಳಿಗಾಗ್ಬಿಟ್ರೆ ಏನು ಮಾಡಲಿ. ಇಂತಹ ನಕಾರಾತ್ಮಕ ತರಂಗಗಳು ನಮ್ಮ ಸುತ್ತ ಅಲೆ ಅಲೆ ಥರ ಹರಡುತ್ತಾ ಇದೆ ಅಲ್ವಾ? ತಕ್ಷಣ ವಿಚಾರ ಗೊತ್ತಾದ ಕೂಡಲೇ ಏನಾಗ್ಬಿಡತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇವ್ರಿಗಾಗ್ಬಿಡ್ತಾ, ಅಯ್ಯೋ ಇವ್ರದಾ ಅಲ್ವಾ? ಶಿವ ಬಾಬಾರವರ ಮಕ್ಕಳು ನಮಗೆ ಎಲ್ಲದಕ್ಕಿಂತ ಹೆಚ್ಚಿನ ರಕ್ಷಣೆ ಕೊಡೋದು ನಮ್ಮ ಸ್ಥಿತಿ. ನಮ್ಮ ಸ್ಥಿತಿಯ ರಕ್ಷಾ ಕವಚವನ್ನು ನಾವು ಧರಿಸ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ, ನಮ್ಮನ್ನು ಏನೂ ಅಟ್ಯಾಕ್ ಮಾಡೋಕ್ಕಾಗಲ್ಲ. ನಮ್ಮ ತನುವಿನ ಆರೋಗ್ಯ ಇರಲಿ, ನಮ್ಮ ಮನಸ್ಸಿನ ಆರೋಗ್ಯ ಇರಲಿ, ಎರಡಕ್ಕೂ ಬೇಕಾದದ್ದು ಯೋಗನೇ ಅಲ್ವಾ? ಯೋಗ ಕೂತೇ ಬಿಟ್ಟು ಮಾಡ್ತೀನಿ ಅಂತ ಏನಲ್ಲ. ಇವತ್ತು ಮುರಳೀಲ್ ಬಾಬಾ ಏನು ಹೇಳ್ಕೊಟ್ರು, ನಾನು ಯೋಗ ಮಾಡ್ತೀನಿ ಅಂತ ಕೂತ್ಕೊಳ್ಳಿ ಅಂತಲ್ಲ. ನೀವಿಡುವ ಒಂದೊಂದು ಹೆಜ್ಜೆಯ ಒಳಗಡೆಯೂ ನೆನಪು ಸಮಾವೇಶವಾಗಿರೋದು. ನೀವು ಮಾಡುವ ಒಂದೊಂದು ಕೆಲಸವೂ ಯೋಗದಿಂದ ಮಿಶ್ರಿತವಾಗಿರೋದು ಅಲ್ವಾ? ಯಾವುದೇ ಕೆಲಸ ಇರಲಿ,
ಅದರ ಒಳಗಡೆ ಯೋಗದ ಮಿಶ್ರಣನೇ ಇತ್ತು ಅಂದರೆ ಅಲ್ಲಿ ಹರಡುವ ತರಂಗಗಳಿದೆಯಲ್ಲ, ಅದು ಜಗತ್ತಿನ ನಕಾರಾತ್ಮಕ ತರಂಗಗಳನ್ನು ನಾಶ ಮಾಡುತ್ತೆ. ಇದು ಮಮ್ಮಾರವರ ಮಾಸ ಅಲ್ವಾ? ಮಮ್ಮಾರವರ ಮಾಸ ಅಂದರೆ ಇದು ವರದಾನಿ ಮಾಸವೇ, ಇದು ವರದಾನಿ ಮಾಸವೇ. ಜಗದಂಬೆ ಸಂಪನ್ನವಾದಂತಹ ತಿಂಗಳು. ಇದನ್ನು ಶ್ರದ್ಧೆಯಿಂದ ನಾವು ಆಚರಣೆ ಮಾಡ್ತೀವಿ. ನಿನ್ನೆ ದಿವಸ ಇತ್ತು ದಾದಿ ಶಾಂತಾಮಣಿ ದಾದಿಯವರ ಸ್ಮೃತಿ ದಿನ. ಇವತ್ತು ಆ್ಯಕ್ಚುಲಿ ಯಶೋದಾ ಮಯ್ಯಾರವರ ಸ್ಮೃತಿ ದಿನ. ಯಶೋದಾ ಮಯ್ಯಾರವರ ಹೆಸರು ಕೇಳಿದ್ದೀರಾ ಅಲ್ವಾ? ಹಾಂ, ನೋಡಿ ಎಂಥ ಅದ್ಭುತ ಮಾತೆ ಅವರು. ಅವರು ನೆನೆಸ್ಕೊಂಡ್ರೂ ರೋಮಾಂಚನ ಆಗತ್ತೆ. ಬಾಬಾರವರ ಲೌಕಿಕ ಧರ್ಮಪತ್ನಿ ಅವರು ಯಶೋದಾಮಯ್ಯ. ಅವ್ರ ವಿಶೇಷತೆಗಳು ಎಷ್ಟಿತ್ತು, ಅವ್ರು ಹೆಂಗಿರ್ತಿದ್ರು, ಕುಟುಂಬ ಪರಿವಾರದೊಳಗಡೆ ಇದ್ದರೂ ಸಹ ಆ ಮಾತೆಯಲ್ಲಿ ಲೌಕಿಕ ಜೀವನದಲ್ಲಿ ಹೆಚ್ಚು ಭಕ್ತಿ ಜಾಸ್ತಿ ಮಾಡೋರಂತೆ. ಭಕ್ತಿ ಮಾಡ್ತಾ ಕೂತ್ಬಿಟ್ರೆ ಎಷ್ಟು ಗಂಟೆಗಳು ಹೋದ್ರೂ ಅವರಿಗೆ ಗೊತ್ತೇ ಆಗ್ತಿರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಅವರು ಭಕ್ತಿ ಒಳಗಡೆ ಹೋಗಿ ಅಷ್ಟು ಆಳವಾಗಿ ಭಕ್ತಿ ಮಾಡೋರಂತೆ. ಬಾಬಾ ಅವರೊಳಗಡೆನೂ ಇತ್ತು, ಆದರೆ ಬಾಬಾ ಅಷ್ಟೊಂದು ಕೂತೆ ಭಕ್ತಿ ಮಾಡುವಂಥದ್ದು ಅದು ಕಮ್ಮಿ. ಯಶೋದಾ ಮಯ್ಯಾರವರಲ್ಲಿ ತುಂಬ ಭಕ್ತಿ ಮಾಡ್ಕೊಂಬಿಟ್ಟು ಅವ್ರು ನೋಡಿ ಅವ್ರ ಕುಟುಂಬ ಹೇಗಿತ್ತು ಅಂತಂದರೆ, ಈಗ ಅವ್ರು ಒಂದು ಕಡೆ ಎಲ್ಲೋ ಹೋಗಬೇಕಿದೆ, ಎಲ್ಲರಿಗೂ ಹೇಳಿದ್ದಾರೆ ಇಂಥ ಟೈಮಿಗೆ ನಾವು ಟ್ರೈನ್ ಬರುತ್ತೆ, ಎಲ್ಲರೂ ರೆಡಿ ಆಗಿಬಿಡೋಣ. ಕುದುರೆ ಸಾರೋಟ್ ಅವರೆಲ್ಲ ಶ್ರೀಮಂತರು ಕುದುರೆ ಸಾರೋಟ್ಗಳಲ್ಲಿ ಓಡಾಡ್ತಾ ಇದ್ರಲ್ಲ, ಹಾಂ ನಾವೆಲ್ಲ ಕೂತ್ಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗೋಣ, ಅಲ್ಲಿಂದ ಇಂಥ ಕಡೆ ಹೋಗೋಣ. ಯಶೋದಾಮಯ್ಯ ಅವ್ರಿಗೆ ಭಕ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಅವರು ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹಂತವಾಗಿ ಪೂಜೆ ಮಾಡಬೇಕು ಅವರು. ಅದು ಮುಗಿಯೋ ತನಕ ಅವ್ರು ಎದ್ದೇಳಲ್ಲ. ಟೈಮ್ ಏನಾಗುತ್ತೆ, ಹೊರಟೋಗುತ್ತೆ. ಬಾಬಾ ಏನು ಮಾಡಬೇಕು ಆವಾಗ? ಬಾಬಾ ಟೈಮ್ ಆಗೋಯ್ತು, ನೀನು ಇನ್ನೂ ಹಿಂಗೆ ಕೂತ್ಕೊಂಡಿದ್ದೀರಾ, ಹಿಂಗಾದರೆ ಟ್ರೈನ್ ಹೋಗ್ಬಿಡುತ್ತೆ, ಈ ಥರ ಮಾತಾಡ್ತಾ ಇರಲಿಲ್ವಂತೆ. ನೋಡಿ ಅವರ ಕುಟುಂಬ ಎಷ್ಟು ಮಾದರಿ ಕುಟುಂಬ ಅಂದರೆ, ಬಾಬಾ ಸುಮ್ಮನೆ ಇರೋರಂತೆ. ಎಲ್ಲರೂ ರೆಡಿ ಆದ್ರಾ? ರೆಡಿ ಆದರು. ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು, ಬರಲಿ, ಎಷ್ಟೊತ್ತಿಗೆ ಬರ್ತಾರೋ ಬರಲಿ. ಅವರು ಒಂದು ಕಾಲು ಗಂಟೆ ಲೇಟಾಗಿ ಬರೋರು ಅಂದ್ಕೊಳ್ಳಿ. ರೆಡಿ ಆಯಿತಾ, ಹೋಗೋಣವಾ ಇವಾಗ? ಹಾಂ ಹೋಗೋಣ. ಹೋಗೋರು ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಹೋದಾಗ ಕೇಳೋರು, ಟ್ರೈನು ಹೋಯ್ತಲ್ಲ, 10 ನಿಮಿಷ ಆಯ್ತಲ್ಲ ಹೋಗಿ. ಬಾಬಾ ಸುಮ್ಮನೆ ಕೇಳಿದ್ರೆ ಟ್ರೈನ್ ಹೊಟ್ಟೋಯ್ತಂತೆ, ಸ್ಮೈಲ್ ಮಾಡೋರಂತೆ, ಹೊಟ್ಟೋಯ್ತಂತೆ ಟ್ರೈನು. ಏನೂ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಅವರು. ಕಂಪೇರ್ ಮಾಡ್ಕೊಳ್ಳಿ, ಆ ಜಾಗದಲ್ಲಿ ನಾವುಗಳಿದ್ರೆ ಹೆಂಗಾಡ್ತೀವಿ, ಅವ್ರು ಹೆಂಗಾಡ್ತಿದ್ರು ಅಂತ. ನೀನು ಕೂತ್ಕೊಂಡೆ, ನಿನಗೆ ಬುದ್ಧಿ ಇಲ್ಲ, ನೀನು ಹೀಗೆ ಮಾಡಿದೆ, ನೀನು ಹೀಗೆ ಮಾಡಿದೆ, ಈ ಥರದ ಶಬ್ದಗಳನ್ನು ಬಾಬಾ ಬಳಸ್ತಿರ್ಲಿಲ್ಲ. ಟ್ರೈನ್ ಹೊರಟೋಯ್ತಲ್ಲ, ಏನು ಮಾಡೋಣ ಈಗ? ಮನೆಗೆ ಹೋಗೋಣ ಬಾ ಮನೆಗೆ. ಸರಿ. ಘರ್ಷಣೆಗೆ ಅವಕಾಶ ಕೊಡ್ತಿರ್ಲಿಲ್ಲ, ಭಿನ್ನತೆಗೆ ಅವಕಾಶ ಅವ್ರ ಮನೆಯಲ್ಲಿ ಇರ್ತಾ ಇರಲಿಲ್ಲ. ನೋಡಿ ಎಂಥ ಕುಟುಂಬ. ನೋಡಿ ಎಲ್ಲಿ ಶಾಂತಿ ಇರುತ್ತೆ ಆ ಮನೆಯಲ್ಲಿ ಪ್ರಗತಿ ಆಗುತ್ತೆ, ಉನ್ನತಿ ಆಗುತ್ತೆ. ಆ ಮನೆಯ ಜನಗಳ ಆರೋಗ್ಯ ಚೆನ್ನಾಗಿರುತ್ತೆ, ಆ ಮನೆಯ ಧನ ಸಂಪತ್ತು ವೃದ್ಧಿ ಆಗುತ್ತೆ. ಎಲ್ಲಿ ಒಬ್ಬರು ಇನ್ನೊಬ್ಬರ ನಡುವೆ ಸಮನ್ವಯತೆ ಇರ್ತದೆ ಅಲ್ವಾ? ಅವ್ರ ಮನೆಯಲ್ಲಿ ಎಷ್ಟು ಸುಂದರ ಕುಟುಂಬ ಅಂದರೆ, ಒಬ್ಬರಿಬ್ಬರ ಕುಟುಂಬ ಅಲ್ಲ, ಒಟ್ಟು ಕುಟುಂಬ. ಎಷ್ಟು ಜನಗಳಿದ್ರು, ಆದರೆ ಎಲ್ಲರೂ ಎಲ್ಲರ ಜೊತೆಯಲ್ಲಿ ಹೇಗಿರ್ತಿದ್ರು ಅಂದರೆ, ಮುತ್ತಿನ ಮಣಿಗಳು ಪೋಣಿಸಿದ್ರೆ ಹೆಂಗೆ ಹಾಗೆ ಅಲ್ವಾ? ಮಣಿಗಳೆಲ್ಲ ಕೂಡಿಸಿದ್ರೆ ಹಾರ ಅಂತಾರೆ. ಹಾರಕ್ಕೆ ದಾರ ಬೇಕು ನಿಜ, ಬರೀ ದಾರ ಕಾಣಿಸ್ಬಾರ್ದು. ಬರೀ ದಾರ ಕಾಣಿಸ್ಬಾರ್ದಲ್ವಾ? ಏನಂತಾರೆ, ನೀನು ನಮ್ಮಪ್ಪ ಅಂತ ಸುಮ್ಮನಿದ್ದೀನಿ, ನೀನು ನಮ್ಮ ಅಕ್ಕ ಅಂತ ಸುಮ್ಮನಿದ್ದೀನಿ. ಈ ಪ್ರಕಾರದ ಭಾವನೆಗಳನ್ನು, ಭಾಷೆನ ವ್ಯಕ್ತಪಡಿಸಿದ್ವಿ ಅಂದರೆ ಸಂಬಂಧಗಳ ದಾರ ಕಾಣಿಸ್ತಾ ಇದೆ, ಅನ್ಯೋನ್ಯತೆ ಇಲ್ಲ ಅಲ್ಲಿ.
ಎಲ್ಲಿ ಇರಲ್ಲ ಅಲ್ಲಿ ಅಲ್ವಾ. ನಾವು ಎಷ್ಟು ಅವ್ರನ್ನ ಗೌರವಿಸ್ಬೇಕು ಅಥವಾ ಪ್ರೀತಿಸ್ಬೇಕು, ತಪ್ಪಾಗತ್ತೆ ಸಮಾವೇಶ ಮಾಡ್ಕೋಬೇಕು, ಒಂದು ಚೂರು ವ್ಯತ್ಯಾಸ ಕಾಣಿಸ್ಬಾರ್ದು. ಈಗ ನಿಮ್ಗೊಂದು ಸರ ಕೊಟ್ಬಿಟ್ಟು 4 ಮಣಿ ಒಟ್ಟಿಗಿದೆ, ಇನ್ನೊಂದಷ್ಟು ಜಾಗ ಇದೆ, ಆಮೇಲೆ 2 ಮಣಿ ಒಟ್ಟಿಗಿದೆ, ಇನ್ನೊಂದಷ್ಟು ಜಾಗ ಇದೆ, ಹಾಕಳಿ ಈ ಸರ ಅಂತ ಕೊಟ್ರೆ ಹಾಕಂತೀರಾ ನೀವು? ಮಾತೆಯರಿಗೆ ಮುತ್ತಿನ ಸರ, ಮಣಿ ಸರ ಎಲ್ಲ ಇಷ್ಟ, ಚೆನ್ನಾಗಿಲ್ಲ ಇದು ಎಲ್ಲ ಒಟ್ಟಕ್ಕೆ ಸೇರ್ಕೊಂಡಿರೋದು ತಗೋಬೇಕು ಅಲ್ವಾ. ಕುಟುಂಬದಲ್ಲಿರುವ ಮಣಿಗಳು ಕೂಡ ಏನಾಗಬೇಕು, ಪರಸ್ಪರ. ಪ್ರೀತಿಗೂ ಮೋಹಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಬಾಬಾ ಕಳೆದ ಅವ್ಯಕ್ತ ಮುರಳಿಲಿ ಹೇಳಿದ್ರಲ್ಲ, ಮಾತೆಯರಿಗೆ ಸಂಬಂಧಗಳ ಮೇಲೆ ಮೋಹ, ಅಣ್ಣಂದಿರಿಗೆ ದುಡ್ಡಿನ ಮೇಲೆ ಮೋಹ ಅಲ್ವಾ. ಆದರೆ ಚೆಕ್ ಮಾಡ್ಕೋಬೇಕು, ಮೋಹ ಅನ್ನೋದನ್ನು ಜಯಿಸುವ ತನಕನೂ ನಮಗೆ ಸ್ಮೃತಿ ಅನ್ನೋದು ಸಿಕ್ಕೋದಿಲ್ಲ ಅಂತ ಅಲ್ವಾ. ಮೋಹ ಅನ್ನೋದು ಜಯಿಸೋ ತನಕನೂ ನಮಗೆ ಸ್ಮೃತಿ ಲಬ್ಧ ಆಗಲ್ಲ. ಅಲ್ಲಿ ಗೀತೋಪದೇಶದ ಸಮಯದಲ್ಲಿ ಏನು ಕೇಳ್ತೀವಿ, ಅಲ್ಲೆಂಗೆ ತೋರಿಸ್ತಾರೆ, ಎದುರುಗಡೆ ಕೌರವ ಸೈನ್ಯ ಇತ್ತು, ಪಾಂಡವ ಸೈನ್ಯ ಇತ್ತು, ಕೃಷ್ಣ ಅರ್ಜುನರು ಮಧ್ಯಕ್ಕೆ ಬಂದರು. ಆಗ ಅವ್ರಿಗೆ ತಗೋ ನೀನು ಈಗ ಬಾಣ ಪ್ರಯೋಗ ಮಾಡು ಅಂದಾಗ ಅರ್ಜುನ ಇಷ್ಟಪಡಲಿಲ್ಲ. ಯಾಕೆಂದ್ರೆ ಅಯ್ಯೋ ಏನಪ್ಪ ನೀನು ಹೇಳ್ತಾ ಇರೋದು, ಒಂಚೂರು ಭೂಮಿಗೋಸ್ಕರ ನನ್ನ ಜನದ ಜೊತೆಲಿ ನಾನು ಜಗಳ ಆಡ್ಲಾ, ಇವ್ರು ನಮ್ಮ ತಾತ ಅಲ್ವಾ, ಇವ್ರು ನಮ್ಮ ದೊಡ್ಡಪ್ಪ ಅಲ್ವಾ, ಇವ್ ನನ್ನ ತಮ್ಮ ಅಲ್ವಾ, ನಮ್ಮ ಅಣ್ಣ ಅಲ್ವಾ, ನಾ ಮಾಡಲ್ಲ. ಮತ್ತು ಹೇಳ್ತಿರೋದು ಯಾರೋ, ಅವನ ಲೆಕ್ಕದಲ್ಲಿ ಕೃಷ್ಣ. ಕೃಷ್ಣ ಯಾರೋ, ನಮ್ಮ ಅತ್ತೆ ಮಗ, ನನ್ನ ಕಝಿನ್ನು, ಇವನು ಹೇಳೋದ್ನೆಲ್ಲ ನಾ ಮಾಡಬಾರ್ದು ಅನ್ನೋಂಗೆ. ಅವನು ಎಷ್ಟು ಹೇಳಿದ್ರೂ ಕೇಳದೆ ಹೋದಾಗ ವಿಶ್ವರೂಪವನ್ನೇ ತೋರಿಸ್ಬೇಕಾಯಿತು. ನಾನು ಹೇಳಿದರೆ ನಿಂಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ನಾನು ಸಿಂಪಲ್ ವೇನಲ್ಲಿ ಹೇಳ್ತಾ ಇದ್ದೀನಲ್ಲ. ನಾನು ಇವನು ಜೊತೆಯವರಲ್ವಾ, ಫ್ರೆಂಡ್ಸ್ ಅಲ್ವಾ, ನಾವು ಮಹತ್ವಕ್ಕೆ ಕೊಡಲ್ಲ. ಆಗ ವಿಶ್ವರೂಪವನ್ನು ತೋರಿಸಿದ್ರು ನನ್ನನ್ನು ಯಾರು ಅಂತ ತಿಳಿದೆ. ನನಗೆ ನನ್ನ ಎಲ್ಲ ಜನ್ಮಗಳು ಗೊತ್ತಿದೆ, ನಿನಗೆ ನಿನ್ನ ಜನ್ಮಗಳು ಗೊತ್ತಿಲ್ಲ, ನಿನ್ನ ಎಲ್ಲ ಜನ್ಮಗಳು ನನಗೆ ಗೊತ್ತಿದೆ ಅಂತ ಯಾವಾಗ ತನ್ನ ಸಮಸ್ತ ವಿಶ್ವರೂಪವನ್ನು ತೋರಿಸಿದಾಗ ಎತ್ಕೊಂಡ ಆವಾಗ ಬಿಲ್ಲು ಬಾಣ. ನಿನ್ನನ್ನು ಯಾರು ಅಂತ ತಿಳ್ಕೊಂಡೆ. ಅಲ್ಲಿ ಹೆಂಗೆ ತೋರಿಸ್ತಾರೆ ಕಥೆಗಳಲ್ಲಿ, ಇಂದ್ರ ಅರ್ಜುನನ ರೂಪದಲ್ಲಿದ್ದ, ಕೃಷ್ಣ ಸಾಕ್ಷಾತ್ ನಾರಾಯಣನಾಗಿದ್ದ, ಯಮಧರ್ಮನೇ ಧರ್ಮರಾಜನಾಗಿ ಬಂದಿದ್ದ ಅಂತ ತೋರಿಸ್ತಾರೆ. ದ್ರೌಪದಿ ಲಕ್ಷ್ಮೀ ರೂಪಿಯದವಳಾಗಿದ್ಲು ಅಂತ ತೋರಿಸ್ತಾರೆ. ಆದರೆ ಆ ಮೂಲ ಸ್ವರೂಪ ಮರ್ತೋಗ್ತದೆ. ಯಾವಕ್ಕೆ ಅಂದರೆ ವರ್ತಮಾನದ ದೇಹಾಭಿಮಾನದಲ್ಲಿ ಹೋಗ್ತೀವಲ್ಲ. ನಾನು ಇದೇನೆ, ನನ್ನ ಹೆಸರು ಇದೇನೆ, ನಮ್ಮೂರು ಇದೇನೆ, ನಾನು ಹಿಂಗೇನೆ ಅಲ್ವಾ. ಆತ್ಮಜ್ಞಾನದ ಎಷ್ಟು ಆಳದ ಒಳಗಡೆ ಹೋಗಿರ್ತೀವಿ, ಆಗ ನಮ್ಗೆ ಇವೆಲ್ಲ ರಹಸ್ಯಗಳು ಏನಾಗ್ತದೆ. ಬಾಬಾ ದಿನ ಎಷ್ಟು ಹೇಳಲ್ಲ, ನೀವೇ ಇದ್ರಿ, ನೀವೇ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಿದ್ದು ಅಂತ ಹೇಳಿದಾಗ ನಮಗೇನು ಮೇಲ್ಮೇಲ್ ಮಾತು ಅನಿಸುತ್ತೆ. ಅದನ್ನು ಯಾವಾಗ ಅನುಭವ ಮಾಡಿಬಿಡ್ತೀವಿ, ನಾನು ಸಾಕ್ಷಾತ್ ದೇವತೆ ಅಲ್ವಾ. ನೋಡಿ, ಈ ಅನುಭವಗಳೆಲ್ಲ ಏನಿದೆ, ಆಗ 85 ವರ್ಷದ ಹಿಂದೆ ಶಿವಬಾಬಾ ಬಂದ್ಬಿಟ್ರು. ಏನು ಯಾರಿಗೂ ಮೇಲ್ನೋಟಕ್ಕೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಸಾಕ್ಷಾತ್ಕಾರ. ಎಲ್ಲರಿಗೂ ಏನು ಸಾಕ್ಷಾತ್ಕಾರಗಳಾಗ್ತಿತ್ತೋ ಅದರ ಆಧಾರದ ಮೇಲೆ ಅವರೆಲ್ಲ ಗಟ್ಟಿಯಾಗೋದ್ರು. ಮೊಮ್ಮವ್ರನ್ನ ನೋಡಿದ್ರೆ ಪುಟ್ಟ ಕುಮಾರಿ, 16 ವರ್ಷದ ಕುಮಾರಿ, ಮಾತೆಯರಿಗೆ ಸಾಕ್ಷಾತ್ಕಾರ ಆಗ್ತಾ ಇದೆ, ಅವರು ಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ. ಅಷ್ಟು ಖುಷಿಯಿಂದ ಅವರೆಲ್ಲ ಅವ್ರ ಮೊಮ್ಮರವರ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋರಂತೆ. ಇವ್ರು ಲಕ್ಷ್ಮಿ ಅನ್ನೋದು ಗೊತ್ತಾಗೋಯ್ತು, ಇವ್ರು ನಾರಾಯಣ ಅನ್ನೋದು ಗೊತ್ತಾಗೋಯ್ತು. ಎಷ್ಟು ಅದ್ಭುತ ಇರಬೇಕು ಯೋಚನೆ ಮಾಡಿ.
ಯಶೋದಾಮಯ್ಯರವ್ರಿಗೂ ಕೂಡ ಈ ಸಾಕ್ಷಾತ್ಕಾರಗಳು ಚೆನ್ನಾಗಾಗೋಯ್ತು. ಚೆನ್ನಾಗಾಗೋದ ಮೇಲೆ ಅವರು ಇನ್ನೊಂದು ಯೋಚನೆ ಮಾಡದೇನೆ ಇವರನ್ನು ಬಾಬಾ ಅಂತ ಕರೆದ್ರು. ಲೆಕ್ಕ ಹಾಕಿ, ಪತಿಯನ್ನು ಬಾಬಾ ಅಂತ ಕರೆಯೋಕ್ಕೆ, ಅಪ್ಪ ಅಂತ ಕರೆಯೋಕ್ಕೆ ಅವ್ರಿಗೆಷ್ಟು ತಾಕತ್ತು ಬೇಕು ಅಲ್ವಾ? ಯಶೋದಾಮಯ್ಯ ಸತ್ಯವನ್ನು ಅರ್ಥ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡ್ರು. ನಿರ್ಮಲ್ ಶಾಂತ ದಾದಿಯವರಿಗೆ ಪ್ರಾರಂಭದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಇದ್ಯಾಕೆ ನಮ್ಮ ತಂದೆ ಹಿಂಗಾಗೋದ್ರು, ಇದ್ಯಾಕೆ ನಮ್ಮನೆ ಹಿಂಗಾಗೋಯ್ತು, ನಮ್ಮನೇನೇ ಆಗಿದ್ರೆ ಚೆನ್ನಾಗಿರುತ್ತೆ, ಊರವ್ರಿಗೆಲ್ಲ ನಮ್ಮನೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ನಿರ್ಮಲ್ ಶಾಂತ ದಾದಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆವಾಗ ಅವರನ್ನು ಅವ್ರಿಗೂ ಆಯಿತು ಸಾಕ್ಷಾತ್ಕಾರ, ಅವ್ರಿಗೂ ಆಯಿತು ಆಮೇಲೆ. ಬಟ್ ಯಶೋದಾಮಯ್ಯರವರು ಸುಮ್ಮನೆ ಅಲ್ಲ, ನಿಮ್ಮ ಬಾಬಾ ನಿನ್ನ ಬಾಬಾ ಅಲ್ಲ, ಸರ್ವಶಕ್ತಿವಂತ ಅವ್ರ ತನ್ನುನಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಮಗಳಿಗೆ ತಾಯಿ ಹೇಳ್ಕೊಡ್ತಾರೆ. ಅವ್ರು ಅರ್ಥ ಮಾಡಿಸ್ತಾರೆ. ಬರೀ ನಿನ್ನ ಬಾಬಾ ಅಂತ ತಿಳ್ಕೊಬೇಡಿ, ನಮ್ಮಪ್ಪ ನನಗೆ, ನಮ್ಮಪ್ಪ ನಮ್ಮ ಮನೇಲಿ, ಈ ಭಾವನೆ ಇರುತ್ತೆ ಲೌಕಿಕ ಭಾವನೆಯಲ್ಲಿ. ಈಗ ಅದನ್ನು ತೆಗಿಬೇಕಲ್ಲ. ಯಶೋದಾಮಯ್ಯ ಮಗಳಿಗೆ ಹೇಳ್ಕೊಡ್ತಾರೆ, ನೀನು ಆ ಥರ ಯೋಚನೆ ಮಾಡಬೇಡ ಅವ್ರ ಬಗ್ಗೆ, ಇನ್ನು ಮೇಲೆ ಆ ಭಾವನೆಗಳನ್ನು ತೆಗಿ, ಸರ್ವಶಕ್ತಿಮಾನ್ ಬಂದ್ಬಿಟ್ಟಿದ್ದಾರೆ ಅವ್ರ ತನುನಲ್ಲಿ. ಯೋಚನೆ ಮಾಡಿ, ಆ ಮಾತನ್ನು ಹೇಳಬೇಕಾದ್ರೆ ಆ ತಾಯಿಗೆ ಎಷ್ಟು ತಾಕತ್ತು, ಆ ಮಗಳಿಗೆ ಯಾವ ಅನುಭವ ಇರಬೇಕು ಆವಾಗ. ಈ ಥರ ಅವರುಗಳು ಸ್ವೀಕಾರ ಮಾಡಿಕೊಂಡ್ರು. ಎಷ್ಟು ಸುಲಭವಾಗಿ ಸಂಬಂಧಗಳನ್ನು ಅವರು ಸಂಪೂರ್ಣವಾಗಿ ಧರ್ಮ ಸಂಬಂಧಕ್ಕೆ ತಂದುಕೊಂಡ್ರು. ನಮ್ಮದು ಬಿಟ್ಟು ಅದು ಬೇಹದ್ ವಿಶಾಲವಾಗಿ ಬೆಳೆಯೋಕೆ ಶುರುವಾಗೋಯ್ತು. ಬಹಳಷ್ಟು ಡಿಸ್ಟೆನ್ಸ್ ಆಗೋಯ್ತು. ಬಾಬಾ ಯಾವಾಗ ಬೇಹದ್ ಬಾಬಾ ಆಗೋದ್ರೋ, ಇವರು ಆರಾಮ್ಸೆ ಅವ್ರ ಪತಿ ನೋಡ್ತೀನಿ ಅಂತ ಹೇಳಿ ಮಾತಾಡೋಕೆ ಹೋಗೋದಕ್ಕೋ ಮತ್ತೊಂದಕ್ಕೋ ಅವಕಾಶ ಇರ್ತಿರ್ಲಿಲ್ಲ. ಆದರೆ ಅವರು ಬೇಹದ್ದಿನ ತಂದೆ ಆಗೋಗಿದ್ದಾರೆ, ಪ್ರಜಾಪಿತನಾಗೋಗಿದ್ದಾರೆ ಅಂತ ಅರ್ಥ ಆಗೋದಾಗ ಅಂತ ಯಾವ ಮೋಹನೂ ಇಟ್ಕೊಳ್ಳಿಲ್ಲ ಅವರಲ್ವಾ. ಅಂಥವ್ರಿಗೆ ತಾನೆ ವಂದೇ ಮಾತರಂ ಆ ಮಾತೆಯರು ತಾನೆ ಕಲಶ ತಗೊಂಡಿರೋರು. ಎಂಥ ಮಾತೆಯರು ಅಂತ, ಅದ್ಭುತವಾದ ಮಾತೆಯರು. ಒಂದೊಂದು ಮಾತೇನೂ ಕಡಿಮೆ ಇಲ್ಲ ಅಲ್ಲಿ, ಒಂದೊಂದು ಮಾತೇನೂ ಕಡಿಮೆ ಇಲ್ಲ. ಬಾಬಾರವರ ಸೊಸೆ ದೊಡ್ಡವರು ಇದ್ದರು, ಬ್ರಿಜೇಂದ್ರ ದಾದಿಯವರು, ಸಂತ್ರಿ ದಾದಿಯವರು ಅವರು ಸೊಸೆಯೇ. ಅವರ ಹೆಸರು ಸಾವಿತ್ರಿ ಅಂತ ಅವರ ಹೆಸರು. ವಿಶ್ವಕಿಶೋರ್ ದಾದಾರವರ ಪತ್ನಿ. ಆದರೆ ಅವರೆಷ್ಟು ಕಿತ್ಲೆ ಹಣ್ಣಿನ ಕಲರೇ ಇದ್ರಂಥವ್ರು. ಅವ್ರಿಗೆ ಅಪೆಂಡಿಕ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ನೋವು ಜಾಸ್ತಿ ಆಗಿಬಿಟ್ರೆ ಅಳೋರಂಥವ್ರು. ಅವರು ಸಾಮಾನ್ಯ ದೊಡ್ಡವ್ರು ಬಂದರೆ ಏನು ಮಾಡ್ತಾರೆ, ಹಿಂಗೆ ಹೇಳ್ಕೊಂಬಿಡ್ತಾರೆ, ಇಲ್ಲಿ ಪುಡು ಕಣ್ಣೀರು ಬೀಳ್ತಾ ಇರುತ್ತೆ. ಬಾಬಾ ನೋಡೋದ್ರಂತೆ, ಇದೇನಿದು ರಸ ಎಲ್ಲ ಬಿದ್ದೋಗ್ತಾ ಇದೆಯಲ್ಲ, ಸಂತ್ರದಿಂದ ರಸ ಎಲ್ಲ ಬಿದ್ದೋಗ್ತಾ ಇದೆಯಲ್ಲ, ಹಣ್ಣಿಂದ ಸುರಿತಾ ಇದೆಯಲ್ಲ ರಸ. ಬಾಬಾನೇ ಅವ್ರಿಗೆ ಸಂತ್ರಿ ಹಿಂಗೆ ಹೆಸರು ಕೊಟ್ಟಿದ್ದು ಅವ್ರ ಹೆಸರು. ಅವ್ರದ್ದೇನು ಕಡಿಮೆ ತ್ಯಾಗ ಇಲ್ಲ, ಎಷ್ಟು ಅದ್ಭುತ ತ್ಯಾಗ ಅವ್ರುಗಳದು. ಅವರು ಮಾಡಿದಂಥ ಪುರುಷಾರ್ಥಗಳು ಎಷ್ಟು ಸಹಜವಾಗಿ ನಮಗೆ ತುಂಬ ವಂಡರ್ಫುಲ್ ಅಂತ ಅನಿಸೋದು ಅಂದರೆ, ಯಜ್ಞದ ಇತಿಹಾಸವನ್ನು ಓದಬೇಕಾದ್ರೆ ಬ್ರಿಜೇಂದ್ರ ದಾದಿಯವರು, ಅವ್ರಿಗೆ ಇಬ್ಬರು ಗಂಡು ಮಕ್ಕಳೇ ಇರ್ತಾರೆ. ಒಬ್ಬ ಮಗ ಅಲ್ಲೇ ಕರಾಚಿಯಲ್ಲಿ ಇದ್ದಾಗಲೇ ಏನೋ ಆರೋಗ್ಯದ ಏರುಪೇರಾಗಿ ಶರೀರ ಬಿಟ್ಬಿಡ್ತಾರೆ. ಇನ್ನೂ ಒಬ್ಬರು ಮಗ ಏನಿದ್ರು ಅವ್ರು ಚೆನ್ನಾಗಿದ್ರು. ಎಷ್ಟು ವರ್ಷ ಅವರು ಅಲ್ಲಿಂದ ಸೇವೆಗಳಿಗೆ ಬಂದು ಬಾಂಬೆಯಲ್ಲಿ ದಾದಿಯವರು ಸೇವೆ ಮಾಡಬೇಕಾದ್ರೆ ಅವರು ಹೆಚ್ಚು ಕಡಿಮೆ 35 ವರ್ಷದವರಾದ್ರಂತೆ. ಅಣ್ಣ ಅವರು ಡ್ಯೂಟಿ ಕೂಡ ಮಾಡ್ತಾಯಿದ್ರು. ಶನಿವಾರ ಭಾನುವಾರ ಬಂದುಬಿಟ್ಟು ತಾಯಿಗೆ ಸೆಂಟರ್ನಲ್ಲಿ ಸಹಯೋಗ ಕೊಡೋದು. ಬಟ್ ಅವ್ರು ಯಾರೂ ಕೂಡ ಇವ್ರ ಮಗ, ಇವ್ರ ತಾಯಿ, ಇವ್ರ ಅಮ್ಮ, ಇವ್ರ ಮಗಳು ಈ ಪ್ರಕಾರದಲ್ಲಿಲ್ಲ. ಮಾಡ್ತಿದ್ರು ಅಷ್ಟೇ.
ಆ ಭಾಸ ಬರೋಂಗೆ ಯಾರೂ ಇರ್ತಿರ್ಲಿಲ್ಲ. ಈ ಥರ ಇದ್ದರು. ಅಚಾನಕ್ ಆವಾಗ ಏನಾಗೋಯ್ತಪ್ಪ ಅಂದರೆ, ಅವ್ರಿಗೆ ಅವರು ದಾದಿಯವರ ಮಗನಿಗೆ, ಬಾಬುವರ ಮೊಮ್ಮಗನಿಗೆ ಅವಾಗ ಈ ಚಿಕನ್ ಪಾಕ್ಸ್ ಆಗ್ಬಿಡ್ತಂತೆ, ಸಿಡಿಬಿನ್ಕಾಯಿ. ಅವಾಗೆಲ್ಲ ಇವಾಗಲೇ ನನಗೆ ಮೊದಲೇ ಅದಕ್ಕೆಲ್ಲ ಇದೆಲ್ಲ ಮಾಡುವಂಥದ್ದು ಇರಲಿಲ್ವಲ್ಲ, ಆಗೋಯ್ತು, ತುಂಬ ಆಗೋಯ್ತಂತೆ. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಆಯಿತು. ಅಡ್ಮಿಟ್ ಮಾಡಿಬಿಟ್ರು ಹಾಸ್ಪಿಟ್ಲಿಗೆ. ಕಣ್ಣಿನ ರೆಪ್ಪೆ ಸಹಿತ ಕಣ್ಣು ಒಳಗಡೆಯಿಂದನೂ ಆಗೋಯ್ತಂತೆ. ಯಾರೂ ಹತ್ತಿರ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಇನ್ಫೆಕ್ಷನ್ ಆಗಿಬಿಡತ್ತೆ ನಿಮಗೆ. ಈ ಥರ ಅವ್ರಿಗೆ ಯಾರನ್ನೂ ಹತ್ರಕ್ಕೂ ಬಿಡ್ತಿರಲಿಲ್ಲ. ಇನ್ನೇನು ಅವರು ತುಂಬಾ ಟ್ರೀಟ್ಮೆಂಟ್ಗಳು ವೇಸ್ಟ್ ಆಗ್ತಿತ್ತು. ಅವ್ರು ಹೇಳ್ತಾರೆ ಇವ್ರೇನು ಬದುಕಲ್ಲ ಹೆಚ್ಚು. ಅವ್ರು ಕೇಳಿದ್ರಂತೆ, ಅವ್ರ ಮೊಮ್ಮಗ, ಬಾಬು ಅವ್ರ ಮೊಮ್ಮಗ ಕೇಳಿದೆ, ನಾನು ಒಂದು ಸತಿ ಬಾಬನ್ ನೋಡಬೇಕು ಅಂತ. ಬಾಬುನಿಗೇನು ಕಡಿಮೆ ವಯಸ್ಸಲ್ಲ ಅವತ್ತು, ಬಾಬುವ್ರಿಗೂ ಸಾಕಷ್ಟು ವಯಸ್ಸಾಗಿತ್ತು. ಆದರೆ ಮೊಮ್ಮಗನ ಆಸೆ ತೀರಿಸೋದಕ್ಕೆ ಏನು ಮಾಡಿದ್ರು, ಬಾಂಬೆಗೆ ಬಂದ್ರಂತೆ. ಅಷ್ಟು ಒಂಥರ ಮೈಯಲ್ಲೆಲ್ಲ ಅದರದ್ದೆಲ್ಲ ಕೀವೆಲ್ಲ ಇರೋದಂತೆ. ಬಾಬಾ ಏನು ಮಾಡಿದ್ರು, ಪೂರ್ಣವಾಗಿ ಅವರನ್ನು ಆಲಿಂಗನ ಮಾಡಿಕೊಂಡು ಆ ಆತ್ಮದ ಮೋಹದ ಎಲ್ಲ ಬಂಧನವನ್ನು ತುಂಡು ಮಾಡಿಬಿಟ್ರು. ಇನ್ನಿವರು ಮುಕ್ತ ಆಗಲಿ, ಈ ಕಷ್ಟದಿಂದ ಮುಕ್ತ ಆಗಲಿ. ಈಗ ಯೋಚನೆ ಮಾಡಿ, ಒಬ್ಬ ಮೊಮ್ಮಗನನ್ನು ಮಿಸ್ ಮಾಡ್ಕೊಳ್ಳೋದು ಅಂದರೆ ಅದು ಲೌಕಿಕ ರೂಪದಲ್ಲಿ ಎಷ್ಟು ಭಯಾನಕ ಅದು. ಅಂಥ ಎಲ್ಲ ಪರೀಕ್ಷೆಗಳನ್ನ ಇವರೆಲ್ಲರೂ ಪಾಸ್ ಮಾಡಿದ್ದಾರೆ. ಯಾವ ಪರೀಕ್ಷೆಗೆ ಇವತ್ತು ನಾವು ಹೆದರ್ಕೋತಾ ಇದ್ದೀವಲ್ವಾ, ಅಯ್ಯೋ ಬೇಡ ಹಂಗಾಗ್ಬಿಟ್ರೆ ನೋಡಿ, ಗೆದ್ದುಬಿಟ್ರಾ ಸೊ ಎಫೆಕ್ಟೇ ಇಲ್ಲ. ಹೆದರ್ಕೋತೀರಾ, ಏಟು ಜೋರಾಗೆ ಬೀಳತ್ತೆ. ಸೊ ಏನಾಗೋಯ್ತು, ಬಾಬಾ ಅವ್ರನ್ನ ತುಂಬ ದೃಷ್ಟಿ ಕೊಟ್ಟು ಸಂತೃಪ್ತ ಮಾಡಿ ಬಾಬಾ ಹೊರಟೋದ್ರು. ಸೊ ನೆಕ್ಸ್ಟ್ ಡೇ ಅವ್ರ ಶರೀರ ಬಿಟ್ಬಿಟ್ರು. ಬೃಜೇಂದ್ರ ದಾದಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ನರ್ಸ್ ಬಂದ್ರಂತೆ, ನೋಡಿದ್ರಂತೆ, ಅಯ್ಯೋ ಇವ್ರು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಹೌದು ಹೋಗ್ಬಿಟ್ಟಿದ್ದಾರೆ. ನೀವ್ಯಾರು? ಮದರ್. ಓ, ಸ್ಟೆಪ್ ಮದರ್ ಏನೋ. ಸುಮ್ಮನೆ ಹಿಂಗೆ ಕೂತಿದ್ದಾರೆ ಗುಂಡ್ಕಲ್ಲಂಗೆ, ಮಗ ಹೊರಟೋಗಿದ್ದಾನೆ ಅಂದ್ರು. ಯೋಚನೆ ಮಾಡಿ, ಎಷ್ಟು ಕಂಪ್ಯಾರಿಸನ್. ಹಂಗಂತ ಮಮತೆ ಇಲ್ಲ, ಒಂಥರ ಆ ಒಂದು ಇದ್ರು. ಅವರು ಆ ಥರ ತಾಯಿ ಅಲ್ಲ. ಅವರು ಮೋಹದಲ್ಲಿ ಸಿಕ್ಕಾಕೊಂಡು ವಿಲ ಅನ್ನೋರಲ್ಲ ಅವರು. ಹೋದರು, ಆಯಿತು. ಆತ್ಮ ಸಂಬಂಧ ನೋಡಿ, ಅವ್ರದ್ದು ನನ್ನದು ಪಾತ್ರ ಕ್ಲಿಯರ್. ಒಂದೊಂದು ಆತ್ಮನೂ ಸ್ವತಂತ್ರನೇ. ಇವರು ನನ್ನವರಾಗಿ ಬಂದಿದ್ದಾರೆ ಅಂತ ಹೇಳಿ ಅವರನ್ನು ನನ್ನವರೇ ಅಂತ ಭಾವಿಸುವುದು ಅಜ್ಞಾನ. ಸದಾ ನಾನು ಅವ್ರ ಜೊತೆಗೆ, ಅವರು ನಮ್ಮವ್ರಿಗೆ, ನಮ್ಮ ಫ್ಯಾಮಿಲಿ, ಇದು ಅಜ್ಞಾನ. ಅವರು ಅವರ ಲೆಕ್ಕಾಚಾರ ಮುಗಿದ ಕೂಡಲೇ ನಿಮ್ಮ ಪರ್ಮಿಷನ್ನೇನು ಅವರು ತಗೋತಾರಾ? ತಗೊಳ್ಳಲ್ಲ. ಅಷ್ಟು ನಿರ್ಮೋಹಿ ಅವರು. ಆಗೋಯ್ತು, ಪಾಸ್. ಸಂತ್ರಿ ದಾದಿಯವರದು ಪತಿ ವಿಶ್ವಕಿಶೋರ್ ದಾದಾ ಎಷ್ಟು ಸೇವೆ ಮಾಡಿದವರು. ಬಾಬಾ ಶರೀರ ಬಿಡೋಕ್ಕಿಂತ 1 ವರ್ಷ ಮುಂಚಿತವಾಗಿ ಅವರು ಶರೀರ ಬಿಟ್ಟರು. ಬಾಬಾ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅವ್ರು ಶರೀರ ಬಿಟ್ಟರು. ಸಂದೇಶ ಎಲ್ಲ ಶಿಲೀಂದ್ರ ದಾದಿ ತಂದ್ರಂಥವ್ರದ್ದು. ಅದೆಲ್ಲ ಆದಮೇಲೆ ಬಾಂಬೆಲೇ ಎಲ್ಲ ಮುಗ್ದೋಯ್ತು. ಅವ್ರದ್ದು ಫೋಟೋಸ್ನ ತಂದಿದ್ರಂತೆ ಮೌಂಟ್ ಅಬುಗೆ. ಬಾಬಾ ಅಬ್ಸರ್ವ್ ಮಾಡ್ತಾಯಿದ್ರು, ಈಗ ಸಂತ್ರಿ ಏನು ಮಾಡ್ತಾರೆ ಅಂತ. ಆ ಫೋಟೋನ ಅವ್ರ ಪತ್ನಿಗೆ ತೋರಿಸ್ಲೂ ಇಲ್ಲ. ಯಾಕಂದರೆ ಅವ್ರ ಶರೀರ ಅಲ್ಲಿ ಬಿಟ್ಟರು, ಇವ್ರು ಇಲ್ಲಿದ್ದರು, ಹೋಗೋಕ್ಕಾಗಲಿಲ್ಲ. ಭೋಗನ ಸಂದೇಶನೂ ತಂದರು, ಇವ್ರು ಭೋಗನೂ ಇಟ್ಟರು, ಫೋಟೋಸ್ ತಂದಿದ್ರು. ಫೋಟೋಸ್ ಬಾಬಾ ಇಡು ಆ ಕಡೆಗೆ ಇಡಿಸ್ಬಿಟ್ರು. ಸಂಕಲ್ಪ ಸಹಿತ ಮಾಡಲಿಲ್ವಂತೆ ಸಂತ್ರಿ ದಾದಿ, ಈ ಬಾಬಾ ಪತಿ ಫೋಟೋನ ತೋರಿಸ್ಲಿಲ್ಲ ಅಂತ. ನಿಸ್ಸಂಕಲ್ಪವಾಗಿದ್ರು. ಬಾಬಾ ಕರೆದೇ ಹೇಳಿದ್ರಂತೆ, ನೀನು ಪಾಸ್ ಅಂತ. ನೀ ಗೆದ್ದುಬಿಟ್ಟೆ. ಯೋಚನೆ ಮಾಡಿ.
ಸಂಬಂಧಗಳಲ್ಲಿರುವಂತಹ ಮೋಹವನ್ನು ಇವರುಗಳು ಗೆದ್ದ ರೀತಿ ಹೇಗೆ? ಈಗ ತನುವಿನ ಅನಾರೋಗ್ಯ, ಈಗ ನೋಡಿ ಈ ತನುಗೊಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗಾಗ್ತದೆ ಹೇಳಿ? ಎಷ್ಟು ಕಷ್ಟ ಆಗುತ್ತೆ ನಮಗೆ ಅಲ್ವಾ? ಈ ತನುವಿನ ಪರೀಕ್ಷೆಯನ್ನು ಅವರೆಲ್ಲರೂ ಪಾಸ್ ಮಾಡಿದ್ರು. ಬಾಬಾ ಏನು ಆರಾಮ್ಸೆ ಇರಲಿಲ್ಲ. 93 ವರ್ಷದ ತನಕ ಇದ್ರೂ ಕೆಲವೆಲ್ಲ ಸಮಸ್ಯೆಗಳಿತ್ತು ತನ್ನೋದು. ಬಟ್ ಅದು ಒಂದು ಇವ್ರ ಪುರುಷಾರ್ಥಕ್ಕೆ ಅಡ್ಡಿ ಮಾಡಲಿಲ್ವೋ? ದಾದಿ ಜಾನಕಿ ಅವ್ರಿಗೆ, ಅವರು ಮೊದಲೇ ಪುಟ್ಟ ಶರೀರ ಅಲ್ವಾ, ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಾಗ ಆಗೋದು. ಬಾಬಾ ಅವ್ರದ್ದು ಒಂದು ಹಾಸ್ಪಿಟಲೇ ಇರೋದು. ತಿಂಗಳಲ್ಲಿ ಒಂದು 4-5 ದಿವಸ ಜಾನಕಿ ದಾದಿ ಹಾಸ್ಪಿಟ್ಲೇನೆ ಸೇರ್ಕೊಂಬಿಡು. ಇನ್ನೇನು ಹುಷಾರಿಲ್ಲ ಕರ್ಕೊಂಡು ಹೋಗೋದು, ಅಲ್ಲಿ ಮೆಡಿಸಿನ್ ಮಾಡೋದು, ಹುಷಾರಾಗ್ತಾರೆ ಕರ್ಕೊಂಬರೋದು. ಹೀಗೆ ಅವರು ಒಂದು ಸತಿ ಮೊಮ್ಮವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ, ಮೊಮ್ಮ ಯಾಕೆ ನಂಗೆ ಪದೇ ಹುಷಾರು ತಪ್ಪುತ್ತಲ್ಲ, ನನಗ್ಯಾಕೆ ಸುಮ್ಮನೆ ಹಿಂಗೆ ಹುಷಾರು ತಪ್ಪುತ್ತಲ್ಲ? ಯೋಗ ಮಾಡ್ತಾರೆ, ಜೀವನನೇ ಸಮರ್ಪಣೆ ಆಗಿದೆ, ಇನ್ನೇನು ಇಲ್ಲ, ತನುನೇ ಕೊಟ್ಟ ಮೇಲೆ ಇನ್ನೇನಿದೆ ಅಂತ, ಇನ್ನೇನು ಇಲ್ಲ, ಹಂಗೂ ನಂಗೆ ಹುಷಾರು ತಪ್ಪಲ್ಲ ಅಂತ. ಅಲ್ಲ, ಬೇರೆಯವ್ರು ಲೆಕ್ಕ ಹಾಕಿದರೆ ಹೆಂಗೆ ಲೆಕ್ಕ ಹಾಕ್ಬೋದು? ಮೊಮ್ಮ ಏನು ಹೇಳಿರ್ತಾರೆ, ಬೇರೆಯವರ ಕಷ್ಟ ಏನು ಅಂತ ನಿನಗೆ ಗೊತ್ತಾಗಲಿ ಅಂತ. ಇನ್ನೊಬ್ರಿಗೆ ತೊಂದರೆ ಆದರೆ ಹೆಂಗಿರ್ತದೆ ಅದು ಗೊತ್ತಾಗದೆ ಯಾವಾಗ ನನಗೂ ಆದಾಗ ಕಷ್ಟ. ಹೌದು, ಹಿಂಗಿರುತ್ತೆ, ನೋವಾಗತ್ತೆ. ನಾವು ಪರಸ್ಪರ ಕೋಆಪರೇಟ್ ಮಾಡಬೇಕಲ್ವ, ದಯೆ ಇಟ್ಕೋಬೇಕಲ್ಲ, ಸಹಯೋಗ ಕೊಡಬೇಕಲ್ಲ. ಅಷ್ಟು ಮಾಡಿದ್ರೆ ಸಾಕು ಅಲ್ವಾ? ಈ ತರಹ ಮತ್ತು ಎಷ್ಟು ಆತ್ಮಬಲ ಸಂಪನ್ನರು ದಾದಿ ಜಾನಕಿ. ಯಾವಾಗ ಆ ಟೈಮಲ್ಲಿ ಬಾಬಾ ಅವ್ರನ್ನ ವಿದೇಶಕ್ಕೆ ಕಳಿಸುವಂತಹ ಒಂದು ಪ್ಲ್ಯಾನ್ ಏನಿತ್ತು, ಆಗಲೂ ಹುಷಾರಿಲ್ಲ ಅವ್ರಿಗೆ, ಪೂನಾದಲ್ಲಿದ್ದಾರೆ. ದೀದಿಯವ್ರು ಹೇಳಿದ್ರಂತೆ ಅವ್ರಿಗೆ ಲೆಟರ್, ಅದು ಬಾಬಾ ಹೇಳಿದ್ದಾರೆ, ನೀವು ಇದಕ್ಕೆ ಹೋಗಿ ನೀವು ರೆಡಿ ಆಗಿಬಿಡಿ, ವಿದೇಶಕ್ಕೆ ಹೋಗೋಕ್ಕೆ ರೆಡಿಯಾಗಿ ಅಂತ. ಆ ಕಡೆಯಿಂದ ಲೆಟರ್ ಅವ್ರು ಕಳಿಸಿದ್ರು, ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದೀನಿ ಅಂತ. ಮತ್ತು ಈ ಕಡೆಯಿಂದ ಲೆಟರ್ ಹೋಯಿತು, 1 ವಾರದಲ್ಲಿ ತಯಾರಾಗಿ ನೀನು ಹೊರಡಬೇಕು ಅಂತ ಆದೇಶ ಬಂತು. ಹುಷಾರಿಲ್ಲ ಅಲ್ಲ, ಹುಷಾರು ಮಾಡ್ಕೊ, ಏಕೆಂದರೆ ನೀನೀಗ ಸೇವೆಗೆ ಹೋಗಬೇಕು. ಹಾಕೋದ್ರು, ಹುಷಾರಾಗೋದ್ರು, ರೆಡಿ, ನಾನು ರೆಡಿ, ಈಗ ಕಳಿಸಿ ಹೋಗ್ತೀನಿ. ಸೊ ಇದು ಎಲ್ಲಿಂದಾಯಿತು? ಮನೋಬಲ ಅಂಥದ್ದು. ನಾನು ಸ್ವಸ್ಥ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ಇದು ಪ್ರಾಪ್ತಿ. ಹೆಚ್ಚು ಕಡಿಮೆ ಆಯಿತಾ, ಅದು ನನ್ನ ಸಾಲ ತೀರ್ತು ಅಷ್ಟೆ. ಸ್ವಲ್ಪ ಅನೀಸಿನೆಸ್ ಆಯಿತಾ, ಸಾಲ ಮುಗೀತು ಅಂತ ತಿಳಿರಿ. ಜ್ಞಾನನ ಉಪಯೋಗಿಸ್ಕೊಂಡು ನಾನು ಚೆನ್ನಾಗಿದ್ದೀನಿ, ನಾನು ಮಾಡ್ತೀನಿ. ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅದಕ್ಕೆ ಯೋಗ ಮಾಡೋದು ಬೇಡವಾ, ಕೂತ್ಕೊಂಡು ಮಾಡೋದು ಬೇಡವಾ? ನಾನು ಮಾಡಿ 2 ಕೆಲಸ ಒಟ್ಟಿಗೆ ಆಯಿತು. ಒಂದು ಕಡೆ ಸಂಪಾದನೆ ಆಯಿತು, ಇನ್ನೊಂದು ಕಡೆ ನಿಮ್ಮ ಸಾಲ ತೀರ್ತು. ನೀವು ಮಲ್ಕೊಂಡೇ ಇರಿ ದಿನಪೂರ್ತಿ ನರಳಾಡ್ತಾ, ಸಾಲಕ್ಕೆ ನೀವೇ ಚಕ್ರ ಬಡ್ಡಿ ಕೊಡ್ತೀರಾ ಅಷ್ಟೇ ಅಲ್ವಾ? ಹುಷಾರಾಗಲ್ಲ ಅಲ್ವಾ? ತುಂಬ ತಡ ಆಗ್ತದೆ. ಬಾಬಾ ಅದಕ್ಕೆ ಏನು ಹೇಳ್ಕೊಡ್ತಾರೆ? ನಾನು ಚೆನ್ನಾಗಿದ್ದೀನಿ, ನಾನು ಮಾಡ್ತೀನಿ, ನನ್ನ ಕೈಲಿ ಆಗತ್ತೆ. ಈ ತನುವಿಂದ ಏನಾದರೂ ಉತ್ತಮ ಕಾರ್ಯಗಳು ನಡಿಬೇಕಲ್ಲ ಈಶ್ವರನ ಯಜ್ಞದ ಒಳಗಡೆ, ಆವಾಗಲ್ವ ಈ ತನು ಸ್ವಸ್ಥ ಆಗೋದು. ಈ ಮನಸ್ಸು ಅರ್ಪಣೆ ಆಗಿದ್ರೆ ತಾನೇ ಮನಸ್ಸು ಸುಂದರವಾಗಿರುತ್ತೆ. ಈ ಮನಸ್ಸು ಎಷ್ಟು ಬಲಶಾಲಿಯಾಗಿರಬೇಕು ಅಂದರೆ, ಯಾವ ಉಲ್ಟಾ ಬಾಣಗಳು ಇದ್ರ ಒಳಗಡೆ ಚುಚ್ಕೋಬಾರ್ದು. ನೋಡಿ, 2 ಒಟ್ಟೊಟ್ಟಿಗೆ ಹೋಗುತ್ತೆ. ಒಂದು ರಾಮನ ರಾಜ್ಯ, ಇನ್ನೊಂದು ರಾವಣನ ರಾಜ್ಯ. ಒಬ್ರದ್ದು ರೆಡಿಯಾಗಿ ಹೋಗ್ತಾ ಇದೆ, ಇನ್ನೊಬ್ರದ್ದು ಬಿದ್ದೋಗ್ತಾ ಇದೆ.
ಸೊ ರೆಡಿ ಆಗ್ತಿರೋರ್ನ ಹಾಗೆ 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 ಅಂತ ಬಿಡೋದಲ್ಲ. ಇದು ಬಾಕ್ಸಿಂಗ್ ತಾನೇ, ಸುಮ್ಮನಂತೂ ಬಿಡಲ್ಲ, ಏಟಂತೂ ಕೊಡುತ್ತೆ. ಅದನ್ನು 4 ಕೊಟ್ಟರೆ ನೀವು 2 ಕೊಡ್ಬೇಕು ತಾನೆ. ನೆಗೆಟಿವ್ ವಿಚಾರಗಳು, ಮಾತುಗಳು ಎಲ್ಲ ಬರುತ್ತೆ. ಬಟ್ ನಾವೇನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಹಾಂ, ಸಂಪೂರ್ಣ ತೆಗೆದುಹಾಕ್ಬೇಕು ಅದನ್ನೆಲ್ಲ ಪೂರ್ತಿ. ನಾನು ಆದೇಶದ ಅನುಸಾರವಾಗಿ ನಡೀತೀನಿ, ಶ್ರೀಮತದ ಅನುಸಾರವಾಗಿ ನಡೀತೀನಿ. ನಾನು ಬದ್ಧ ಇದ್ದೀನಿ, ನಾನು ಮಾಡೋಕ್ಕೆ, ನಾನು ಬದ್ಧ ಇದ್ದೀನಿ ಮಾಡೋದಕ್ಕೆ ಅಲ್ಲ. ಯಾವುದೊಂದನ್ನು ನಾನು ಏನು ಮಾಡಬೇಕೋ ನಾನು ಮಾಡಿಬಿಟ್ಟೆ, ಮುಗ್ದೋಯ್ತು. ಆಮೇಲೆ ಏನಾಯಿತು, ಹಿಂಗಾಯ್ತಾ ಹಂಗಾಯ್ತಾ ಹಂಗಾಯ್ತಾ ಹಿಂಗಾಯ್ತಾ, ಇವ್ರು ನೋಡಿದ್ರು ಇವ್ರು ಕೇಳಿದ್ರು, ಅವು ಯಾವುವೂ ಈ ಮನಸ್ಸಿನ ಒಳಗಡೆ ಬಂದ್ಬಿಟ್ರೆ ರೋಗ ಬಂದ್ಬಿಡುತ್ತೆ. ಬಾಬಾ ಏನು ಹೇಳಿದ್ರು? ತನುಗೆ ಬರಲಿ ಬೇಕಾದರೆ ರೋಗ, ಮನಸ್ಸಿಗೆ ಬರಬಾರ್ದು. ಹಾಂ, ತನು ಚೆನ್ನಾಗಿದೆ, ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಅನ್ನೋದನ್ನೆಲ್ಲ ತಗೋಬಿಟ್ರೆ ಈ ಮನಸ್ಸಿಗೆ ರೋಗ ಬಂದ್ಬಿಡ್ತದೆ. ಈಗ ರೋಗ ಬಂದಿರೋರು ಸೇವೆ ಮಾಡಿ ಅಂದರೆ ಏನು ಮಾಡ್ತಾರೆ? ಹಾಂ, ತನು ಹಾಕಿ ಅಂದರೆ ಇಲ್ಲ, ಮಾಡಲ್ಲ ನಾನು. ದಾನ ಹಾಕಿ ಯಾಕೆ ಮಾಡಲಿ ಅಲ್ವಾ? ಮನಸ್ಸಿಲ್ವಲ್ಲ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಸುಮ್ಮನಿರಿ. ಹಾಂ, ನೋ, ಇದ್ಯಾವುದು ಅಲ್ಲ. ನನ್ನ ಬಳಿಗೆ ಒಂದು ವಿಚಾರ ಬಂತು ಅಂದರೆ ಅದನ್ನು ನಾನು ಮಾಡಲಿ ಅಂತ. ನನಗೇನ ನಾನು ಈಶ್ವರನ ಮಗು ಆಗಿದ್ದೀನಲ್ವಾ, ಪರಮಾತ್ಮನ ಮಗು ಆಗಿದ್ದೀನಲ್ವಾ. ಸೊ ನನ್ನ ಹತ್ರ ಯಾವುದೋ ಒಂದು ಆದೇಶ ನಿಮಿತ್ತವಾದವ್ರ ಮೂಲಕ ನನ್ನ ಹತ್ರ ಬಂತು. ಅದು ನನ್ನ ಭಾಗ್ಯ ಮಾಡ್ಸೋಕ್ಕೆ ಬಂದಿದ್ದು. ನೀವು ಅದಕ್ಕೆ ಹಾಂ ಅಂದ್ರೆ ಮುಗ್ದೋಯ್ತು. ಉಳ್ದಿದ್ದು ಯೋಚನೆ ಮಾಡಬಾರ್ದು ಏನುವೆ. ಉಳ್ದಿದ್ದು ಹಿಂಗೆ ಹಾಗೆ ಹಾಗೆ ಹಿಂಗೆ. ಒಂದ್ಸತಿ ಆಶಾ ದೀದಿಯವರು ಹೇಳ್ತಾ ಇದ್ರು, ಅಂದರೆ ಆ ಸಮಯದಲ್ಲಿ ಆ ರೀತಿ ತುಂಬಾ ಪಕ್ಕಾ ಪರಿವಾರ, ಆಶಾ ದೀದಿಯವರು, ಅವ್ರ ಕುಟುಂಬ ಪರಿವಾರದವರೆಲ್ಲ ಜ್ಞಾನ ಇದರೊಳಗಡೆ. ಒಂದು ಸತಿ ಅವ್ರ ಅಮ್ಮ ಗುಲಾಬ್ ಜಾಮೂನ್ ಮಾಡಿ ಕೊಟ್ರಂತೆ. ಇದನ್ನು ತೊಗೊಂಡೋಗ್ಬಿಡು, ಸೆಂಟ್ರಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು. ಆಶಾ ದೀದಿ ಬಹಳ ಜೋಪಾನವಾಗಿ, ಕುಮಾರಿ ಖುಷಿ ತಂದ್ಬಿಟ್ಟು ಎಲ್ಲ ತೋರಿಸಿದ್ರು. ನಾನು ತಗೊಂಬಂದಿದ್ದೀನಿ ಗುಲಾಬ್ ಜಾಮೂನ್, ಎಲ್ಲರಿಗೂ ಕೊಡಿ ಅಂತ. ಯಾರ ಕೈಲಿ? ಆಲ್ರೌಂಡರ್ ದಾದಿಯವರ ಕೈನಲ್ಲಿ, ಗುಲ್ಜಾರ್ ದಾದಿಯವರ ತಾಯಿಯವರ ಕೈನಲ್ಲಿ. ಅವರು ಏನು ಹೇಳಿದ್ರು, ಅಲ್ಲೊಂದು ಯಾವುದೋ ಒಂದು ಶೆಲ್ಫ್ ಟೈಪ್ ಇತ್ತು, ಇಡು ಅಲ್ಲಿ ಇಡಿಸಿದ್ರು. ಹೋಗ್ತಾ ಬರ್ತಾ, ನಾನು ತಂದಿಟ್ಟಿದ್ದೀನಿ ಗುಲಾಬ್ ಜಾಮೂನು, ಅಲ್ಲೇ ಇದೆ. ಮತ್ತೇನು ಅಲ್ಲೇ ಇದೆ. ದಾದಿ ನಾನು ಗುಲಾಬ್ ಜಾಮೂನ್ ಹ್ಞೂ 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 ಅಂತಾರೆ. ಅವರು ಏನೂ ಮಾಡಲ್ಲ. ಅವತ್ತೆಲ್ಲ ಮುಗೀತು. ಏನು ಗುಲಾಬ್ ಜಾಮೂನ್ 2-3 ದಿನ ಇದ್ರೆ ಏನು ತೊಂದರೆ ಇಲ್ವಲ್ಲ, ಕೂತಿರುತ್ತೆ. ಮಾರನೇ ದಿನವೂ ಹಂಗೆ ಆಯಿತು. ಪುನಃ ಬಂದರು ಇವರು. ಅವ್ರೇನು ಹೇಳಿದ್ರು, ಯೋಗಿಗಳ ವೈಬ್ರೇಷನ್ ತುಂಬಿಕೊಳ್ಳಿ ಅದರಲ್ಲಿ, ಅದಕ್ಕೆ ಇಡಿಸಿದ್ದೀನಿ, ಕೊಡ್ತೀನಿ, ನೀನು ಹೋಗು. ಆದೇಶ ಪಾಲನೆ ಮಾಡಿ ಅಷ್ಟೇ. ನಾನು ಕೊಟ್ಟರು, ಅಲ್ಲಿ ಇಡಿಸ್ಬಿಟ್ರು, ಕೊಡಲಿಲ್ಲ, ಅದಕ್ಕೆ ಮಾಡಬಾರ್ದಪ್ಪ, ಕೊಡಬಾರ್ದಪ್ಪ. ರಹಸ್ಯ ಏನು ಅಂತ ಗೊತ್ತಿದೆಯಾ? ಹಾಂ, ಈಗ ನಂದಾಗೋಯ್ತು, ಇನ್ನು ಅವ್ರ ಖಾತೆಗೆ ಬಿದ್ದಿದೆ. ಅದು ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ಇಮ್ಮಿಡಿಯೇಟ್ ಬಂದ್ಬಿಡ್ತಲ್ಲ, ಟ್ರಾನ್ಸ್ಫರ್ ಆಗೋಯ್ತಲ್ಲ, ಆನ್ಲೈನ್ ಟ್ರಾನ್ಸ್ಫರು. ಇನ್ಯಾಕೆ ಚಿಂತೆ ಮಾಡ್ತೀರಿ ಅಲ್ವಾ? ಈ ಥರ ಜ್ಞಾನದ ಗುಹ್ಯ ರಹಸ್ಯಗಳನ್ನು ಅರಿತುಕೊಂಡು ಈ ದಾರಿಯಲ್ಲಿ ನಡೆಯೋದಿದೆಯಲ್ಲ, ಭಾರಿ ಕಷ್ಟ ನೋಡಿ. ಹೆಜ್ಜೆ ಇಟ್ಟರೆ ಸಂಪಾದನೆ, ಹೆಜ್ಜೆ ಇಟ್ಟರೆ ನಷ್ಟ, ಎರಡೂ ಇದೆ ಅಲ್ವಾ? ಒಂದು ಕ್ಷಣ ಬೆಳಕಲ್ಲಿ ಬಂದಿರ್ತೀವಿ, ಒಂದು ಕ್ಷಣ ಕತ್ಲೆ ಒಳಗಡೆ ಹೊಟ್ಟೋಗಿರ್ತೀವಿ. ಗೊತ್ತೇ ಆಗಲ್ಲ ನಾನು ಕತ್ಲೆಯಲ್ಲಿ ಬರ್ತಿದ್ದೀನೋ ಬೆಳಕಲ್ಲಿದ್ದೀನೋ ಗೊತ್ತಿಲ್ಲ. ಮುರಳಿ ಕೇಳಿದ್ನಾ? ಕೇಳಿದೆ. ಯೋಗ ಸುಮ್ಮನೆ ಮಾಡಿದೆ, ಯೋಗ ಏನು ಮಾಡಿದೆ. ಇದೊಂದು ರುಟೀನ್ ಆ್ಯಕ್ಟಿವಿಟೀಸ್ ಅಲ್ಲ.
ಸಮಯಕ್ಕೆ ಸರಿಯಾಗಿ ನೀನು ಜ್ಞಾನವನ್ನು ಬಳಸಿದಾದರೆ ಜ್ಞಾನಿ ಆತ್ಮ, ಆ ಜ್ಞಾನೀತು ಆತ್ಮ ಪರಮಾತ್ಮನಿಗೆ ಪ್ರಿಯ. ನೀವು ಮುರಳಿ ಕೇಳಿದಾಕ್ಷಣಕ್ಕೆ ಪ್ರಿಯ ಅಂತ ಅವ್ರು ಹೇಳಿಲ್ಲ. ಜ್ಞಾನದ ಗುಹ್ಯ ಗತಿಯನ್ನು ಅರಿತು ನಡೆದರೆ ಮಾತ್ರ ಜ್ಞಾನಿತು ಆತ್ಮ ಅಲ್ವಾ. ಉಚಿತವಾದ ಕಾರ್ಯವನ್ನು ಉಚಿತ ಸಮಯದಲ್ಲಿ ಮಾಡ್ತಾರಲ್ಲ ಅವರು ಜ್ಞಾನಿ ಆತ್ಮ. ಪರ್ಫೆಕ್ಟ್ ಸರಿಯಾದ ಸಮಯದಲ್ಲಿ ಸರಿಯಾಗಿರುವಂಥದ್ದನ್ನು ಹೇಳ್ತಾರಲ್ಲ, ನೀವು ಹಾಗೆ ಈ ಥರ ಹೇಳಬೇಕಿತ್ತು. ಆಮೇಲೆ ಯೋಚನೆ ಮಾಡ್ಕೋತೀವಿ ನಾವು, ಹಿಂಗೆ ಹೇಳಬೇಕಿತ್ತು ನಾನು, ಯಾವ ಸಮಯದಲ್ಲಿ ಯಾವ ಮಾತನ್ನು ನಾನು ಹೇಳ್ತೀನಿ, ಜ್ಞಾನಯುಕ್ತವಾಗಿ ನಾನು ನಡ್ಕೋತೀನಿ, ನನ್ನ ಗೌರವ ನನ್ನ ಪರಿವಾರದ ಗೌರವನ ನಾನು ಕಾಪಾಡ್ತೀನಿ, ನಾನಾಗ ಜ್ಞಾನಿತು ಆತ್ಮ. ಇತರರ ಪ್ರಭಾವಕ್ಕೆ ಒಳಗಾಗೋದಲ್ಲ. ನಾನು ತುಂಬ ಪ್ಯೂರ್ ಮಾರ್ಗದಲ್ಲಿ ನಾನು ಬರ್ತಿದ್ದೀನಿ, ಅಬ್ಸಲ್ಯೂಟ್ಲಿ ರೈಟ್, ಇದರೊಳಗಡೆ ಏನೂ ಇದಿಲ್ಲ. ಇನ್ನೊಬ್ಬರು ನಾನು ಏನು ಅಂತಲೇ ಗೊತ್ತಿಲ್ಲ, ಅವ್ರಿಗೆ ನಮ್ದಿಷ್ಟು ದೊಡ್ಡ ಮಾರ್ಗ ಅಂತಲೇ ಗೊತ್ತಿಲ್ಲ. ಅಕಸ್ಮಾತ್ ಅವರು ನನಗೆ ಏನೋ ಒಂದು ಕಡಿಮೆಯಾಗಿ ಮಾತಾಡ್ತಾರೆ ಅಂತ ತಿಳ್ಕೊಳ್ಳಿ, ನಾನು ಗಿಲ್ಟಲ್ಲಿ ಬರ್ತೀನಿ. ಇದು ಅಪಮಾನ ಅಲ್ವಾ? ಈಗ ನೀವು ಸ್ಯಾಂಪಲ್ಗೆ ಇಡ್ತಾರಲ್ಲ, ಸ್ಯಾರೀಸ್ ಸ್ಯಾಂಪಲ್ಗೆ ಇಡ್ತಾರೆ, ಜ್ಯುವೆಲರಿ ಸ್ಯಾಂಪಲ್ಗೆ ಇಡ್ತಾರೆ, ಎಂತೆಂಥದ್ದು ಮುರಿದೋಗಿರೋದು ಅಂಥದ್ದು ಇಂಥದ್ದು ಕೊಳ್ಕೊಳೆಯಾಗಿರೋದೆಲ್ಲ ಇಟ್ಬಿಡ್ತಾರ. ನನ್ನನ್ನು ಸ್ಯಾಂಪಲ್ ಥರ ಇಟ್ಟಿದ್ದಾರೆ, ಈ ಸ್ಯಾಂಪಲ್ ಕತೆ ನೋಡಿ. ಅದು ನೋಡ್ಬಿಟ್ಟು ಯಾರು ತಗೊಳಕ್ಕಾಗುತ್ತಾ ಅಲ್ವಾ? ಯೋಚನೆ ಮಾಡಿ. ಒಳ್ಳೆ ಮಾಡೆಲ್ನ ಇಟ್ಟಿರೋದು ಯಾಕೆಂದರೆ 100 ಜನ ಬಂದು ತಗೊಂಡೋಗ್ಲಿ ಅಂತ. ಇದು ಅಂಥ ಮಾಡೆಲ್ ಆಗ್ಬಿಟ್ಟು ಇದ್ದವರು ಓಡೋಗಂಗೆ ಆಗ್ಬಿಟ್ರೆ ಅಲ್ವಾ? ಮಮ್ಮಾರವರ ಈ ಇದರೊಳಗಡೆ ಮಮ್ಮಾರವರೊಳಗಡೆ ಎಷ್ಟು ಖುಷಿಯಾಗ್ಬಿಡತ್ತೆ. ಮಮ್ಮ ಒಂದು ಸ್ವಮಾನ, ಎರಡನೇದು ಆತ್ಮೀಯತೆ, ಮೂರನೇದು ಸರ್ವ ಸಂಬಂಧಗಳ ರಸ ಒಬ್ಬ ತಂದೆಯಿಂದ. ಇನ್ನೊಂದು ಬೇಕಿಲ್ಲ ಬೇಕಿಲ್ಲ ಬೇಕಿಲ್ಲ, ಅಷ್ಟೇ. ಆತ್ಮೀಯತೆ, ಸಮಯಕ್ಕೆ ಸರಿಯಾಗಿ ಯಾರು ಬೇಕಾದರೂ ನಮ್ಮವ್ರು ಆಗ್ತಾರೆ, ಸಹಯೋಗಿ ಆಗ್ತಾರೆ, ಅಥವಾ ಯಾರಾದರೂ ಅಗತ್ಯ ಇರೋರಿಗೆ ನಾನು ಕೊಡ್ತೀನಿ ತಗೋತೀನಿ. ಆತ್ಮೀಯತೆಯ ದೃಷ್ಟಿಯಲ್ಲಿ, ಸ್ವಮಾನದಲ್ಲಿ ಕೆಳಗಿಳಿಯೋದು ಮೇಲೆತ್ತದು, ಕೆಳಗಿಳಿಯೋದು ಮೇಲೆತ್ತದು ಬೇಡ. ಯಾರೂ ನಮ್ಮನ್ನು ಅಪಮಾನಿಸ್ಲಾರು, ಯಾರೂ ನಮ್ಮನ್ನು ತಲೆ ಬಗ್ಸೋಂಗೆ ಮಾಡಲಾರು. ನಮ್ಮ ಸ್ವಮಾನ ಯಾವ ಮಟ್ಟಕ್ಕೆ ಇರಬೇಕು, ಅವರಿಗೆ ಅವ್ರು ಯಾರೋ ಏನೂ ಗೊತ್ತಿಲ್ಲದೆ ಇದ್ದವರು ಇವ್ರು ಏನೋ ಅಂತ ತಿಳಿಬೇಕು. ಇವರು ಏನೋ ನನಗೆ ಅರ್ಥ ಆಗ್ತಿಲ್ಲ, ಬಟ್ ಅವ್ರು ಸ್ಪೆಷಲ್ ಅಂತ ಗೊತ್ತಾಗಬೇಕು. ಆರ್ಡಿನರಿ ಅವರ ಥರ ಕಾಣಿಸಿದ್ರೆ ಫೇಲ್ ಆಯಿತು ಅಲ್ವಾ? ಹೀಗೆ ಶಿವಬಾಬು ಅವರ ನೆನಪನ್ನು ಬಹಳ ಯಥಾರ್ಥವಾಗಿ ಮಾಡೋದು. ಶಿವಬಾಬು ಅವ್ರಿಗೆ ಸುಮ್ಮನೆ ಜ್ಞಾನ ಯೋಗದಲ್ಲಿ ಅನುಭವ ಮಾಡ್ತೀವಿ, ಅದೆಲ್ಲವೂ ಸರಿ, ಎಲ್ಲವೂ ಸರಿ. ಆದರೆ ನಮ್ಮ ಯೋಗ, ನಾನು ಬಾಬಾ ದಾದಿಯವ್ರದ್ದು ನೋಡಿ, ಏನೇ ನಂಗೆ ಅದ್ಭುತ. ಇವುಗಳನ್ನು ದಾದಿ ಜಾನಕಿಯವ್ರ ಬಗ್ಗೆ ಕೇಳಬೇಕಾದ್ರೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಏನೇ ಸಮಸ್ಯೆಗಳು ಬಂದರು, ಏನೇ ನೋಡಿ, ಒಂದು ಮನೆ ನಿಭಾಯಿಸೋದ್ರೊಳಗಡೆ ಎಷ್ಟಿದಿರುತ್ತೆ. ಇಷ್ಟು ದೊಡ್ಡ ಸಂಸ್ಥೆನ ಸಂಭಾಲನೆ ಮಾಡ್ಕೊಂಡು ಹೋಗಬೇಕು ಅಂದರೆ ಹೆಂಗಿದೆ ಯೋಚನೆ ಮಾಡಿ. ದಾದಿ ಜಸ್ಟ್ ಸುಮ್ಮನೆ ಕ್ಲೋಸ್ ಮಾಡ್ಕೊಂಬಿಡೋರಂತೆ ರೂಮ್. ಇಡೀ ನೈಟ್ ಫುಲ್ಲು, ಡೇ ಫುಲ್, ನೈಟ್ ಫುಲ್, ಪೂರ್ತಿ ಯೋಗ, ಪೂರ್ತಿ. ಆ ಮಟ್ಟಕ್ಕೆ ಅವರು ಸಕಾಶ ಕೊಟ್ಬಿಡೋರು. ಎಷ್ಟು ಉಲ್ಟಾಗಿರೋ ಬುದ್ಧಿನೂ ಕರೆಕ್ಟಾಗಿ ಬಿಡೋದಂತೆ. ಅಷ್ಟು ಪೂರ್ತಿ ಯೋಗದಲ್ಲಿ ಕೆಲಸ ತೆಗೆದವ್ರಂತೆ ಅವರು ದಾದಿ ಜಾನಕಿ. ವಂಡರ್ಫುಲ್ ಅನಿಸುತ್ತೆ. ಈಗ ನಮಗೆ ಹೆಂಗೆ, ನಂದು ಊಟ ಎಲ್ಲ ಆದಮೇಲೆ, ರೆಸ್ಟ್ ಎಲ್ಲ ಆದಮೇಲೆ, ಎಲ್ಲನೂ ಆದಮೇಲೆ ಉಳಿದ್ರೆ ಯೋಗ ಅಲ್ವಾ? ಅದು ನಾನು ಅಷ್ಟೆಲ್ಲ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ನನ್ನನ್ನು ಎಳ್ಕೊಂಡು ಹೋಗೋರು ಬೇರೆಯವ್ರು ಬೇಕಾದಷ್ಟು ಜನ ಬಂದ್ಬಿಟ್ಟಿರ್ತಾರೆ.
ನೀನೆಂಥ ಯೋಗ ಮಾಡ್ತೀಯ ಬಾಯಿಲೆ ಅಂತ ಅಲ್ವಾ ಅಲ್ವಾ. ನನ್ನ ಆದ್ಯತೆ ಯಾವುದಕ್ಕಿದೆ, ಆದ್ಯತೆ ಯಾವುದಕ್ಕಿದೆ ಅಲ್ವಾ. ಏಕೆ ಈ ಜ್ಞಾನ ಬರೀ ನಿಮಿತ್ತವಾದವರು ನೆಪಕ್ಕಷ್ಟೇ. ನೀವು ನಿಮಿತ್ತನೇ ಅಲ್ವಾ, ನೀವು ನಿಮಿತ್ತನೇ ಅಲ್ವಾ. ನೆಪಕ್ಕೆ ಒಂದು ಏನು ಗೃಹಸ್ಥದಲ್ಲಿದ್ದು ಮಾಡಿ, ಅದು ನಿಮ್ಮದೊಂದು ಸಾಧನೆ, ಅದೊಂದು ಸಾಧನೆ. ಅದು ಯೋಚನೆ ಮಾಡಿ, ಒಬ್ಬೊಬ್ಬ ಎಂಥ ದೊಡ್ಡ ಸಾಧನೆ. ರಿಯಲಿ ಸಾಧನೆ ಅಂದರೆ ಅವ್ರದ್ದೇನೆ, ಮಾತೆಯರದೇ, ಅಣ್ಣಂದಿರದೆ. ಯಾಕೆ ಒಂದು ಕಡೆ ಪರಿವಾರ, ಒಂದು ಕಡೆ ಅವು ಲೌಕಿಕ, ಒಂದು ಕಡೆ ಅಲೌಕಿಕ, ಎರಡನ್ನೂ ಎಳ್ಕೊಂಡು ಹೋಗ್ಬೇಕಲ್ಲ. ಒಬ್ಬೊಬ್ಬ ಎಂತೆಂಥ ಪರಿವಾರದವರು ಈ ಕುಟುಂಬದಲ್ಲಿ ಇದ್ದು ಮಾಡಿ ಹೋಗಿದ್ದಾರೆ ನೋಡಿ. ಈ ಅದ್ಭುತ ಜ್ಞಾನವನ್ನು ಈಗ ನಮಗೆ ಚೆನ್ನಾಗೋದು ನೋಡಿ. ಇದು ಹಾಕಿದ್ರೆ ಹಿಂಗಾಗತ್ತೆ, ಇದನ್ನು ಉಪಯೋಗಿಸಿದ್ರೆ ಹಿಂಗಾಗತ್ತೆ, ಇದು ತಿಂದರೆ ಹಿಂಗಾಗತ್ತೆ, ಗೊತ್ತಿದೆ ಅಲ್ವಾ. ಈ ಜ್ಞಾನವನ್ನು ಜೀವನದಲ್ಲಿ ಬಳಸ್ಕೊಂಡ್ರೆ, ಈ ಯೋಗವನ್ನು ಜೀವನದಲ್ಲಿ ಬಳಸ್ಕೊಂಡ್ರೆ ಏನಾಗತ್ತೆ ಅನ್ನೋದು ಕೂಡ ಅಷ್ಟೇ ಪ್ರತ್ಯಕ್ಷ. ಬಾಬಾ ಎಲ್ಲ ಫಾರ್ಮ್ಯುಲಾಗಳು ಹೇಳ್ಕೊಟ್ಟಿದ್ದಾರೆ. ನೀನು ದುಃಖ ಕೊಟ್ಟರೆ ನಿನಗೂ ದುಃಖವೇ ಸಿಗದು. ಇಷ್ಟೇ. ನನಗೆ ಯಾಕಪ್ಪ ಇವ್ರು ಈ ಥರ ಗೋಳಾಕೋತಾರೆ, ಅಲ್ಲ ನೀವು ಕೊಟ್ಟಿದ್ದೀರಿ ಗೋಳು ಅದಕ್ಕೆ ಅಲ್ವಾ. ಬಾಬೋರ ಹತ್ರ ಹಂಗೆ ಬರೋರಂತೆ, ಬಾಬಾ ನಂಗೆ ಹಂಗೆ ಮಾಡಿದ್ರು, ನಂಗೆ ಹಿಂಗೆ. ಹೌದಾ ಅವ್ರು ಹಂಗೆ ಮಾಡಿದ್ರು, ನಂಗೆ ಹಿಂಗೆ ಮಾಡಿದ್ರು, ನಂಗೆ ಆತ ಅವತ್ತು ಹಂಗೆ ಅಂದ್ಬಿಟ್ರು, ಇವತ್ತು ಹಿಂಗೆ ಮಾಡಿದ್ರು, ಅದು ಕೊಡಲಿಲ್ಲ, ಇದು ಕೊಟ್ಟರು, ಏನೇನೋ ಹೌದಾ ಎಲ್ಲ ಕೇಳ್ಕೊಂಬಿಟ್ಟು ಆಮೇಲೆ ಹೇಳೋರಂತೆ, ಮಗು ನಿನಗೆ ಗೊತ್ತಿಲ್ಲ, ಪೂರ್ವ ಜನ್ಮದಲ್ಲಿ ನೀನು ಅವರ ಅತ್ತೆ ಆಗ್ಬಿಟ್ಟು ನೀನು ಅಷ್ಟೊಂದು ಗೋಳಾಕೊಂಬಿಟ್ಟಿದ್ಯಾ ಅವ್ರನ್ನ. ಗೋಳಾಕೊಂಬಿಟ್ಟಿದ್ದು, ಈಗ ತೀರಿಸ್ಬಾರ್ದ ಸಾಲ ಅವರು. ಇಷ್ಟೇ. ಸುಮ್ಮನೆ ಯಾರೋ ನನಗೆ ದುಃಖ ಕೊಡೋಕ್ಕಾಗಲ್ಲ, ಒಂದು ಹೇಳೋಕ್ಕಾಗಲ್ಲ, ಒಂದು ಕೇಳೋಕ್ಕಾಗಲ್ಲ. ತುಂಬ ಲೆಕ್ಕ ಇದೆಯಲ್ಲ, ಪರ್ಫೆಕ್ಟಾಗಿದೆ, ರೇಷಿಯೋಸ್ ಎಲ್ಲ ಕರೆಕ್ಟಾಗಿದೆ, ಫಾರ್ಮ್ಯುಲಾಸ್ ಎಲ್ಲ ಹೇಳ್ಕೊಟ್ಟಿದೆ. ಯೂಸ್ ಮಾಡಿ ರಿಸಲ್ಟ್ ತಗೊಳ್ಳಿ. ಇದರೊಳಗಡೆ ಇನ್ನೇನು ಗೊಂದಲನೂ ಇಲ್ಲ, ಚಿಂತೆನೂ ಇಲ್ಲ, ಏನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಬಾಬಾ ಏನು ಎಷ್ಟು ಪ್ರೇಮ ಸಾಗರ. ಮತ್ತು ಭಗವಂತನಿಗೆ ಹೇಳ್ತಾರಲ್ಲ, ಭೀಮನಿಗೆ ಹೊಟ್ಟೆ ಹಸಿವು, ಭಗವಂತನಿಗೆ ಭಾವನೆಯ ಹಸಿವು ಅಂತ. ಭಗವಂತನಿಗೆ ಭಾವನೆ ಹಸಿವು, ಪ್ರೀತಿಯಿಂದ ಅವನಿಗೆ ಏನು ಕೊಟ್ರಿ. ಈಗ ಶಿವಬಾಬಾ ಅವ್ರಿಗೆ ನನ್ನ ಸತ್ಯ ಪ್ರೀತಿ ಅನ್ನೋದಿದೆಯಾ. ಈಗ ನೋಡಿ, ಈಗ ನಿಮಗೆ ತುಂಬ ಸ್ನೇಹ ಇದೆ ಅಂತ ತಿಳ್ಕೊಳ್ಳಿ. ನೀವು ಏನೇ ಮಾಡಿದ್ರು, ಏನೇ ಒಂದು ತಿಂಡಿ ಮಾಡಿದ್ರು ಅವ್ರಿಗೊಂಚೂರು ಇಟ್ಬಿಡೋದು, ಮಾಡಿದ್ದೇ ತಗೊಳ್ಳಿ. ಈಗ ಶಿವಬಾಬಾ ಅವ್ರಿಗೂ ಕಾಂಪಿಟೇಷನು. ಯಾರಿದ್ದಾರೆ ಮೇಲೆ ಅಲ್ವಾ. ನಿಮಗೆ ಕೊಡೋಣ ಅಂತ ಮಾಡಿದೆ, ನಿಮಗಿಷ್ಟ ಅಂತ ಮಾಡಿದೆ, ಇವೆಲ್ಲ ಲೆಕ್ಕಕ್ಕೆ ಬರ್ತದಲ್ವಾ. ಈಗ ಇದನ್ನು ರೀಪ್ಲೇಸ್ ಮಾಡಿಕೊಂಡ್ರೆ ಪರಮಾತ್ಮ ನಮ್ಮವನಾಗ್ತಾನಲ್ವಾ. ನೀರಿನಿಂದಿಡಿದು, ಸಕ್ಕರೆಯಿಂದ ಹಿಡಿದು, ಹಾಲಿನಿಂದ ಹಿಡಿದು, ಮಾಡುವ ಅಡುಗೆಯಿಂದ ಹಿಡಿದು ಶಿವಬಾಬುರಿಗೆ ಪ್ರಥಮ ಆದ್ಯತೆ ನಿನಗಾಗಿ ನನಗೆ ನೀನು ಅಷ್ಟು ಇಷ್ಟ. ಯಾಕೆಂದರೆ ನೀನು ನನ್ನ ಸರ್ವ ಸಂಬಂಧಿ. ಸರ್ವ ಆತ್ಮಗಳಿಗೂ ಭಗವಂತ ಈ ಫ್ರೀಡಮ್ ಕೊಟ್ಟಿದ್ದಾರೆ, ನೀವು ತಗೊಳ್ಳಿಬೇಕಾದ್ರೆ. ನಾವೇ ತಗೊಳ್ಳಲ್ಲ ಅಷ್ಟೇ, ಬೇಡ ಬಿಡು, ನೀನು ಸುಮ್ಮನೆ ನಾ ಕೇಳಿದಾಗ ಒಂಚೂರು ಕೊಟ್ಟರೆ ಸಾಕು. ಆಮೇಲೆ ಬಾಬಾ ನೋಡಿ ಎಂಥ ಕೆಲಸ ಮಾಡಿದರು ಅಂತ ಅವ್ರನ್ನೇ ಬೈಕಂಡು ಕೂತ್ಕೋಬೋದು ಅಲ್ವಾ. ಅಷ್ಟಕ್ಕೆ ಶಿವಬಾಬುವ್ರನ್ನ ಬಾಬಾ ಎಷ್ಟೋ ಬಾರಿ ಬಂದು ನನ್ನ ಮುಂದೆ ಕೂತ್ಕೊಳ್ಳಿ. ಪರಿಹಾರ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ, ಆದೇಶ ಕೊಡ್ತಾರೆ, ಎಲ್ಲ ಕಂಟಕಗಳ ನಿವಾರಣೆ ಆಗುತ್ತೆ, ಧೈರ್ಯ ತುಂಬ್ತಾರೆ. ಯಾವ್ಯಾವ ಮಾತಿನಲ್ಲಿ ನಿಮಗೆ ಚಿಂತೆ ಬಂದಿದೆ,
ಬೇಡ ಬೇಡ ಅಂತ ಯಾಕೆ ಹೇಳ್ತೀರಿ? ಹಾಗಾದರೆ ಅಮಾನತ್ತಲ್ಲಿ ಖ್ಯಾನಾತ್, ಅವ್ರ ವಸ್ತುನ ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ಕೊಡಲ್ಲ ಅಂತಿದ್ದೀನಿ ನಾನು ಅಲ್ವಾ? ಇದು ಸರಿಯಾ? ಮಾಲೀಕರಲ್ವಾ ಅವರು? ಇಟ್ಕೊಂಡಿರು ಅಂತ ಕೊಟ್ಟಿದ್ದೆ, ಈಗ ಇಷ್ಟೊಂದು ಅಳ್ತೀಯಾ? ಇಟ್ಕೊಳ್ಳೋ, ನಾನು ಬಂದು ತಗೊಂಡೋಗ್ತೀನಿ, ಇಟ್ಕೊ ಅಂತ ಕೊಟ್ಟೆ, ನೀನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಯಾ. ಸೊ ಏನಾಯಿತು? ನಿಮ್ಮೆಲ್ಲಿ ಚೋರಿ ಕೇಸು, ಮೋಸದ ಕೇಸು, ಏನೇನು ಹಾಕ್ಬೇಕು ಅಲ್ವಾ? ಹಾಂ, ಸೊ ಅದ್ಯಾವುದೋ ಹೌದಪ್ಪ, ನಿನ್ನದು ನಿನಗೆ ಅರ್ಪಣೆ ಅಷ್ಟೇ. ನಿನ್ನದು ನಿಮ್ಮ ಮಕ್ಕಳಿಂದ ಕಿರಿಕಿರಿ ಆಗಲ್ಲ. ನಿನ್ನದು ನಿನಗೆ ಅರ್ಪಣೆ. ತಂದೆ ನಿಂದಲ್ವಾ ಇವರು? ಏನೋ ಲೆಕ್ಕಾಚಾರವಾಗಿ ಇವರೋ ಇಬ್ಬರೋ ನಾಲ್ಕೋ ಅವರೋ ಇವರೋ ಇದ್ದಾರೆ. ಹಾಂ, ಶಿವಬಾಬುರ್ಗೆ ಅರ್ಪಿಸಿ, ಶಿವಬಾಬ ಅವರನ್ನು ಸರಿ ಮಾಡಿಬಿಡ್ತಾರೆ. ಯೋಗದಿಂದ ಕೆಲಸ ತೆಗೆಯೋದು, ಯಾವ ವಿಚಾರದಲ್ಲೂ ತಲೆ ಚೆಚ್ಕೊಳ್ಳೋದು ಯೋಗಿಗಳಿಗೆ ಅಪಮಾನ. ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋದು, ಈ ಕಾರಣಕ್ಕೆ ನಾನು ಬರಲ್ಲ ಕ್ಲಾಸಿಗೆ ಅಂದ್ಕೊಂಬಿಡೋದು, ಆ ಕಾರಣಕ್ಕೆ ಹಿಂಗೆ ಆಗೋಗ್ಬಿಡತ್ತೆ ಅಂದ್ಕೊಳ್ಳೋದು. ಹಾಂ, ಇವೆಲ್ಲ ಚೆನ್ನಾಗಿರಲ್ಲ ಅಲ್ವಾ? ಶಿವಬಾಬುವ್ರದ್ದು ನಾನು ಎಂಥ ಸ್ಟೂಡೆಂಟು ಅಂದರೆ, ಅವ್ರು ಅಷ್ಟು ರೆಗ್ಯುಲರ್ ಆಗಿ ಬರ್ತಾರೆ. ಒಂದಿನ ನಾನು ರಜಾ ಕೊಡಿ ಅಂತ ತಗೊಂಡೇ ಇಲ್ಲ. ನನಗೆ ಬೇಕಾದಾಗೆಲ್ಲ ರಜಾ ತಗೋತೀನಿ. ಇವ್ರು ನೆಂಟರು ಬರ್ತಾರೆ ಅಂತ ರಜಾ ತಗೋತೀನಿ. ಇವತ್ತು ನಾನು ಎಲ್ಗೋ ಹೋಗಬೇಕು ಅಂತ ತಗೋತೀನಿ. ಪಕ್ಕಾ ಬಾಬು ಅವ್ರ ಮಕ್ಕಳು ಅದಾದಮೇಲೆ ಪ್ಲ್ಯಾನ್ ಮಾಡಿ ಸಮಯ ಒಲಿಯುತ್ತೆ, ನಿಮಗೆ ಲಾಸ್ ಆಗಲ್ಲ. ಹಾಂ, ನಾವಂಥ ಮಾತಿಯವ್ರನ್ನೂ ಕೆಲವು ಬಾರಿ ನೋಡಿದ್ದೀವಿ. ಮನೇಲಿ ಕಾರ್ಯ ಇದೆ, ಜವಾಬ್ದಾರಿ ಎಲ್ಲರಿಗೂ ವಹಿಸಿದ್ದಾರೆ, ಮತ್ತು ನೀವು ಕ್ಲಾಸಿಗೆ ಬಂದುಬಿಟ್ಟಿದ್ದೀರಿ, ನಾನೇನು ಒಬ್ಬಳೇ ಕಡ್ಡಿ ಹಿಡ್ಕೊಂಡು ಅಳ್ಳಾಡ್ಸೋದೇನಿಲ್ಲ, ಅಲ್ಲಿ ಮಾಡ್ತಿರ್ತಾರೆ. ಹಾಂ, ಹೋಗ್ಬಿಟ್ಟು ಉಳ್ದಿದ್ದು ಮಾಡ್ತೀನಿ 8 ಗಂಟೆ ಮೇಲೆ ಅಲ್ವಾ? 7 ಗಂಟೆಗೆ ಯಾರು ಬಂದು ಕೂತ್ಬಿಡ್ತಾರಲ್ಲಿ ಅಲ್ವಾ? ಅನನ್ಯ ಮುರಳಿಯ ಮೇಲೆ ಸ್ನೇಹ, ಮುರಳೀಧರನ ಮೇಲೆ ಸ್ನೇಹ. ನಮ್ಮದು ಸುಮ್ಮನೆ ನಕಲಿ ಆಗ್ಬಿಟ್ರೆ ಅಲ್ವಾ? ಬೇಜಾರಾಗುತ್ತೆ ಅಂತ ನಾನು ಜ್ಞಾನ ಕೇಳೋದಲ್ಲ. ನಾನು ಜ್ಞಾನದ ಒಳಗಡೆಯೇ ಇರುವ ಮೀನು ಅಲ್ವಾ? ಮೀನಿಗೆ ಅಲ್ಲೆಷ್ಟು ಚೆನ್ನಾಗಿದೆ ಗೊತ್ತಾ, ಮಾಲು ಬರ್ತೀಯಾ ತೋರಿಸ್ತೀನಿ ಅಂದರೆ ಬರುತ್ತಾ? ಎಷ್ಟು ವೆರೈಟಿ ಡಿಸೈನ್ ಸ್ಯಾರೀಸು ಜ್ಯುವೆಲ್ಲರಿ ಬಂದಿದೆ ಬಾ ಅಂದರೆ ಬರುತ್ತಾ ಮೀನು? ಸತ್ತೋಗ್ಬಿಡುತ್ತೆ ಈಚೆ ಬಂದುಬಿಟ್ರೆ. ನಾವು ಅಷ್ಟೇ, ಜ್ಞಾನದ ಒಳಗಡೆ ಇರುವ ಮೀನು. ಉಳಿದದ್ದು ಯಾವುದೋ ಬೇಡ ನಮಗೆ, ಆಗೋಯ್ತು. ಲಕ್ಷ್ಮೀ ಹಾಕ್ಕೊಳ್ಳೋ ಅಷ್ಟು ಒಡವೆ ಯಾರು ಹಾಕೋತಾರೆ? ನಿಮ್ಮ ಹತ್ರ ಎಷ್ಟಿತ್ತು? ಅದಕ್ಕೆ ಹೋಲಿಸಿದ್ರೆ ಈಗಿರೋದು ಏನಿಲ್ಲ. ಎಷ್ಟು ಸಾಹುಕಾರರು ಬಾಬಾ ಇವತ್ತು ಹೇಳಿದ್ರಲ್ಲ, ಸಾಹುಕಾರರು ಹಾಂ, ಜ್ಞಾನ ತುಂಬಿಕೊಂಡಿದಾರಲ್ಲ ಅವರು ಸಾಹುಕಾರರು. ನಾವು ಸಾಹುಕಾರರು ಬಡವರು, ದೊಡ್ಡ ಸಾಹುಕಾರಲ್ಲ, ದೊಡ್ಡ ಸಾಹುಕಾರರು ಮಕ್ಕಳು. ನಾವು ಅಷ್ಟೇ ಸಾಹುಕಾರರು. ಓಂ ಶಾಂತಿ. ಶಿವಬಾಬುವ್ರನ್ನ ಪ್ರೀತಿಯಿಂದ, ಸತ್ಯ ಪ್ರೀತಿಯಿಂದ ನೆನಪು ಮಾಡೋಣ. ಬಾಬಾ ನೀನೇ ನನ್ನ ಪ್ರಿಯತಮ, ನೀನೇ ನನ್ನ ಮನದ ಗಗನ ಚಂದ್ರಮ, ನೀನಾದೆ ಈ ಹೃದಯದಲ್ಲಿ ಚಂದಿರ, ನೀನೇ ನನ್ನ ಮನದ ಶಿವ ಸುಂದರ. ಬಾಬಾ ನೀನೇ ನನ್ನ ಪ್ರಿಯತಮ. ನಾನರಿತೆ ನಿನ್ನಿಂದ ಜೀವನ ಪಥವನು, ನೀಡಿದೆ ನೀ ನನಗೆ ಜ್ಞಾನದ
ಧನವನು ನೀಡಿದೆ ನೀಯನಗೆ ಜ್ಞಾನದ ಧನವನು ಗುಣಪೂರ್ಣ ಸಂಪನ್ನ ನಾನಾದೆನು ದೈವೇ ಗುಣಧಾರಣೆಯ ಮಹಾನಾದೆನು ಬಾಬಾ ನೀನೇ ನನ್ನ ಪ್ರಿಯ ಪ್ರಿಯತಮ ಮರೆತಿರುವೆ ಎಲ್ಲವ ಪ್ರೀತಿಯಲಿನ ಸವಿದಿರುವೆ ಅಮೃತವ ಮನದಲ್ಲಿನ ಸವಿದಿರುವೆ ಅಮೃತವ ಮನದಲ್ಲಿನ ಬಾಬಾ ನೀನೇ ಎನ್ನ ಬಾಳಿಗೆ ಆಸರೆ ನೀನಾದೆ ಎಲ್ಲರ ಬಾಳಿಗೆ ಆಸರೆ ಬಾಬಾ ನೀನೇ ನನ್ನ ಪ್ರಿಯ ಪ್ರಿಯತಮ ನೀನೇ ನನ್ನ ಪ್ರಾಣ ಹೃದಯ ದೀಪವು ನೀನೇ ನನ್ನ ಕಣ್ಣ ನೋಟಕ್ಕೆ ನೋಟವು ನೀನೇ ನನ್ನ ಕಣ್ಣ ನೋಟಕ್ಕೆ ನೋಟವು ಬಾಬಾ ನೀನೇ ನನ್ನ ಜೀವನ ಜ್ಯೋತಿಯು ನೀನಾಗಿರುವೆ ನನ್ನ ಮನದ ಕಾಂತಿಯು ಬಾಬಾ ನೀನೇ ನನ್ನ ಪ್ರಿಯ ಪ್ರಿಯತಮ ನೀನೇ ನನ್ನ ಮನದ ಗಗನ ಚಂದ್ರಮ ಬಾಬಾ ನೀನೇ ನನ್ನ ಪ್ರಿಯ ಪ್ರಿಯತಮ